नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम सुरभ्ये नमः। ओम सुरभ्ये नमः। ओम सुरभ्ये नमः। मूकं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्णप्रेष्ठाय वंशे स्वामी। ನಮಸ್ತೆ ಗೌಡದೇವಾಯಾಂ ಸದಾನಿವೈ ತಾತ್ಪರ್ಯವಾದ ಪ್ರೋಪಾದಾರ್ಥ ವರ್ಣಾಶ್ರಮ ಪ್ರಚಾರ. ಹರೇ ಕೃಷ್ಣ. ಎಲ್ರಿಗೂ ದಂಡವತ್ ಪ್ರಣಾಮಗಳು. ಇವತ್ತು 8ನೇ ಅಧ್ಯಾಯದ 10ನೇ ಶ್ಲೋಕದಿಂದ ಸಾಧ್ಯವಾದರೆ 13ನೇ ಶ್ಲೋಕದ ತನಕ ಅದು ಒಂದು ಕಾನ್ಸೆಪ್ಟ್. ಅದೇನೆಂದ್ರೆ ಯೋಗ ಮಿಶ್ರಿತ ಭಕ್ತಿಯಲ್ಲಿ ಸಾಧನೆ ಮಾಡಿ ದೇಹತ್ಯಾಗ ಆಗುವಾಗ ಭಗವಂತನ ಆ ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳೋ ವಿಚಾರ. ಇಡ್ಲಿ ಸಾಂಬಾರ ಭಗವಂತನ ಪ್ರೇಮ ಭಕ್ತಿ ಸಿಗ್ತದೆ ಅಂತಲ್ಲ, ಭಗವಂತನ ಪ್ರಾಪ್ತಿ ಆಗ್ತದೆ ಅಂತ ಹೇಳೋ ವಿಚಾರ. ಪ್ರೇಮ ಭಕ್ತಿ ಸಿಗ್ಲಿಕ್ಕೆ ಭಕ್ತಿಯೇ ಮಾಡ್ಬೇಕು. ಅದು ಯಾವ ರೀತಿಯ ಭಕ್ತಿ? ಅಚಲ ಭಕ್ತಿ. ಅದು ಯಾವ ರೀತಿಯ ಭಕ್ತಿ? ಬರೀ ಭಕ್ತಿ ಮಾತ್ರ, ಬೇರೆ ಯಾವುದನ್ನು ಅದಕ್ಕೆ ಸಪೋರ್ಟ್ ಆಗಿ ಆಗ್ಲಿ ಮಿಶ್ರವಾಗಬಾರ್ದು. ಆದ ಕಾರಣ ಅಂತಹ ಭಕ್ತಿಯನ್ನ 14ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ. ಆದ ಕಾರಣ ಇಲ್ಲಿ ಯೋಗ ಮಿಶ್ರಿತ ಭಕ್ತಿಯನ್ನ ಹೇಗೆ ಮಾಡಬಹುದು ಅಂತ ಹೇಳಿ ಭಗವಂತ ಹೇಳುದು ಯಾಕೆ ಅಂತ ಹೇಳಿದ್ರೆ, ಅಂಥವ್ರು ಇರಬಹುದು ಎಂಬ ದೃಷ್ಟಿಕೋನ. ಆದ್ರೆ ಕಲಿಯುಗ ಎಷ್ಟು ಕಷ್ಟ ಅಂತ ಹೇಳಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಅರ್ಜುನನೇ ಹೇಳಿದ್ದಾನೆ ಇದು ನನಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ 6ನೇ ಅಧ್ಯಾಯದಲ್ಲಿ ನಾವು ಗಮನಿಸಿದ್ದೇವೆ. ನನಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಪುನಃ ಪುನಃ ಭಗವಂತ ಕೆಲವು ವಿಚಾರಗಳನ್ನು ಹೇಳುದು ಯಾಕೆ ಅಂತ ಹೇಳಿದ್ರೆ, ಕೆಲವರಿಗೆ ಸಂಶಯ ಇರಬಹುದು, ಕೆಲವರು ಮಾಡಬಹುದು ಅಂತ ಅನ್ಕೊಂಡವರಿಗೆ ಇಲ್ಲ ಪುನಃ ಹೇಳ್ತಿದ್ದಾರೆ ಆಗುದಿಲ್ಲ, ಪುನಃ ಹೇಳ್ತಿದ್ದಾರೆ ಆಗುದಿಲ್ಲ ಅಂತ ಹೇಳುವಾಗ ಹೌದಲ್ಲ, ಕರೆಕ್ಟ್, ಅರ್ಜುನನಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಾನೇನು ಮಹಾಯೋಗಿ ಆಗ್ಲಿಕ್ಕೆ ಸಾಧ್ಯ ಎಂಬ ಮನಸ್ಥಿತಿ ಎಲ್ರಿಗೂ ಬರ್ತದೆ. ಇಲ್ಲಾಂದ್ರೆ ಎಲ್ಲೋ ಒಂದು ಮೂಲೆಯಲ್ಲಿ ನಾನು ಯೋಗ ಮಾಡಿ ಸಿದ್ಧಿ ಸಿಗತ್ತಲ್ಲ, ನನಗೂ ಸಿಗತ್ತಲ್ಲ ಅಂತ ಹೇಳುದು. ಯೋಗ ಎಷ್ಟು ಪ್ರಭಾವ ಬೀರ್ತದೆ ಅಂತ ಹೇಳಿದ್ರೆ, ಅಕಸ್ಮಾತ್ ಭಕ್ತರೇ ಆಗ್ಲಿ, ಭಕ್ತರಾಗಿ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡಿದ ಮೇಲೆ ಯೋಗ ಶುರು ಮಾಡಿ ಹೋದಲ್ಲ, ಯೋಗ ಮಾಡಿ ಕೂತ್ಕೊಂಡು ಸಾಧನೆ ಮಾಡಿ ಸಿದ್ಧಿ ತಗೊಳ್ಬೋದಲ್ಲ ಎಂಬ ಚಿಂತನೆ ಬರ್ಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ಎಷ್ಟು ಜಾಗ್ರತೆ ಅಂತ ಹೇಳಿದ್ದಾರೆ, ಅಷ್ಟು ಜಾಗ್ರತೆ ಮಾಡಿದ್ದಾರೆ. ಯಾಕಂದ್ರೆ ಒಂದು ಸ್ವಲ್ಪ ಆಚೀಚೆ ಆದ್ರೆ ಒಂದು ಜೀವಕ್ಕೆ ಆ ಜನ್ಮದಲ್ಲೇ ಭಗವಂತನ ಧಾಮಕ್ಕೆ ಹೋಗುದು ತಪ್ಪಿ ಬಿಡುವುದು. ಜ್ಞಾನ ಯೋಗ, ಕರ್ಮಯೋಗ, ಅಷ್ಟಾಂಗ ಯೋಗ ಇಂಥದ್ದೆಲ್ಲ ರಿಸ್ಕ್ ಇದೆ. ಆದ ಕಾರಣ ಆ ರಿಸ್ಕಿನ ದಾರಿಯನ್ನ ಶ್ರೀಲ ಪ್ರಭುಪಾದರು ಹಿಡಿಯಲಿಕ್ಕೆ ಅವರ ಯಾವುದೇ ಪರ್ಪಟಲ್ಲಿ ಬಿಡುವುದಿಲ್ಲ, ಯಾವುದೇ ಪರ್ಪಟದಲ್ಲಿ ಬಿಡುದಿಲ್ಲ, ಯಾವುದೇ ಭಾವಾರ್ಥದಲ್ಲಿ ಬಿಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅವರದ್ದು ಮಹಾಕರುಣೆ ನಮ್ಮ ಮೇಲೆಲ್ಲ. ಇಲ್ಲ ಅಂತ ಹೇಳಿದ್ರೆ ಏನು, ನಮ್ಗೆಲ್ಲ ಇಂದ್ರಿಯ ತೃಪ್ತಿ ಆಸೆ ಎಷ್ಟು ವರ್ಷ ಜನ್ಮ ಜನ್ಮಾಂತರದಿದೆ. ಆದ ಕಾರಣ ಇಂಥದ್ದಕ್ಕೆಲ್ಲ ಒಲವಾಗುವುದು ಸಹಜ, ಒಲವಾಗುವುದು ಸಹಜ. ಆದ ಕಾರಣ ಈ ಒಂದು ಕಾಷನ್, ಎಚ್ಚರಿಕೆಯನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಶ್ಲೋಕವನ್ನ ಅರ್ಥ ಮಾಡ್ಬೇಕು. ಈ ಎಚ್ಚರಿಕೆ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಎಲ್ಲೋ ತಪ್ಪುತ್ತದೆ. ನಾನು ಕೃಷ್ಣನಾಗಬಹುದು, ನಾನು ಬ್ರಹ್ಮನಾಗಬಹುದು, ನಾನು ಯೋಗ ಮಾಡಿ ಸಿದ್ಧಿ ಪಡಿಬಹುದು, ಈ ರೀತಿಯದೆಲ್ಲ ಚಿಂತನೆ ಆಗ್ತದೆ. ಇದೆಲ್ಲ ಉದ್ದೇಶವೇ ಅಲ್ಲ ಜನ್ಮದ ಉದ್ದೇಶ ಏನು ಅಂತ ಹೇಳಿದ್ರೆ, ಇಲ್ಲಿ ಸಿಕ್ಕಿದಂತಹ ಕಠಿಣ ಅವಸ್ಥೆಯಿಂದ ಹೊರಗೆ ಬರುದು ಏನು ಪರ್ಮನೆಂಟ್ ಆಗಿ ಹೇಗೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಮಾಡುವುದರ ಮುಖಾಂತರ. ಯಾಕಂತ ಹೇಳಿದ್ರೆ ಅದೇ ಅರ್ಥ ತಮಸೋಮ ಜ್ಯೋತಿರ್ಗಮಯ. 10ನೇ ಶ್ಲೋಕ. ಪ್ರಯಾಣ ಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗ ಬಲೇನ ಚೈವ ಬ್ರುವೋರ್ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರಂ ಪುರುಷಮುಪೈತಿ ದಿವ್ಯಂ. ತುಂಬಾ ಸುಲಭದಲ್ಲಿ ಅರ್ಥ ಆಗುವ ಶ್ಲೋಕ. ಪ್ರಯಾಣ ಕಾಲೇ ಮನಸಾ ಚಲೇನ, ಚಲೇನ ಅಂದ್ರೆ ಅಚಲೇನ ಅಂತ, ಮನಸ್ಸನ್ನ ಸ್ವಲ್ಪ ಕೂಡ ಚಲಿಸ್ಲಿಕ್ಕೆ ಬಿಡದೆ, ಸಾಯುವಿನ ಅಂದ್ರೆ ಮರಣಶೈಲಿಯಲ್ಲಿ ಮಲಗಿರುವಾಗ ಅಥವಾ ಸ್ವಯಂ ಕೂತ್ಕೊಂಡು ದೇಹತ್ಯಾಗ ಮಾಡ್ತೇನೆ ಅಂತ ಹೇಳುವಾಗ ಏನ್ ಮಾಡ್ಬೇಕು? ಮನಸ್ಸಲ್ಲಿ ಸಂಪೂರ್ಣವಾಗಿ ಭಗವಂತನನ್ನ ಧ್ಯಾನ ಮಾಡಬೇಕು. ಭಕ್ತಿಯುಕ್ತೋ ಯೋಗ ಬಲೇನ ಚೈವ. ಆ ಧ್ಯಾನ ಹೇಗೆ ಮಾಡಬೇಕು? ಭಕ್ತಿಯುಕ್ತನಾಗಿ ಮಾಡಬೇಕು. ಆದ್ರೆ ಮಾತ್ರ ಭಗವಂತನ ಯಾವುದೋ ಒಂದು ಧಾಮಕ್ಕೆ ತಲುಪಲಿಕ್ಕೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ಆದ ಕಾರಣ ಅದು ಗೋಲೋಕ ವೃಂದಾವನ ಸಿಗುವುದಿಲ್ಲ ಇಂಥ ಯೋಗ ಮಿಶ್ರಿತ ಭಕ್ತಿಯಿಂದ. ಭಕ್ತ್ಯಾಯುಕ್ತೋ ಯೋಗ ಬಲೇನ ಚೈವ ಅಂದ್ರೆ ಭಕ್ತಿ ಇಲ್ಲದ ಯೋಗದಿಂದ ಸಾಧ್ಯವೇ ಇಲ್ಲ. ಆದ ಕಾರಣ ಎಲ್ಲಿ ಯಾವುದೇ ಯೋಗ ಫಲ ಸಿಗ್ಬೇಕು ಅಂತ ಹೇಳಿದ್ರೆ ಭಕ್ತಿಯುಕ್ತವಾಗಿರ್ಬೇಕು. ಕರ್ಮಯೋಗ ಆಗ್ಲಿ, ಜ್ಞಾನ ಯೋಗ ಆಗಿರ್ಲಿ, ಅಷ್ಟಾಂಗ ಯೋಗ ಆಗಿರ್ಲಿ, ಬೇರೆ ಯಾವುದೇ ಯೋಗ ಇರ್ಲಿ, ಅದು ಭಗವಂತನ ಮೇಲೆ ಭಕ್ತಿ ಇಲ್ಲದೆ ಮಾಡಿದ್ರೆ ಅದು ನಿಜವಾದ ಗುರಿ ತಲುಪಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹೇಗೆ
ದೇಹ ತ್ಯಾಗ ಮಾಡಬೇಕು ಅಂತ ಹೇಳಿದ್ರೆ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್. ಒಬ್ಬ ವ್ಯಕ್ತಿ ಕೆಳಗಿಂದ ಮೂಲಾಧಾರ ಚಕ್ರದಿಂದ ತನ್ನ ಪ್ರಾಣವನ್ನ ಮೇಲೆ 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 ತಂದು ಬೇರೆ ಬೇರೆ ಚಕ್ರವನ್ನ ಭೇದಿಸಿ ಭ್ರೂ ಮಧ್ಯೆ ಅಂದ್ರೆ ಎರಡು ಕಣ್ಣಿನ ಮಧ್ಯೆ ಇರುವಂತಹ, ನೆತ್ತಿಯಲ್ಲಿ ಕಣ್ಣಿನ ಮಧ್ಯೆ ಇರುವಂತಹ ಜಾಗದಲ್ಲಿ ಅದನ್ನು ಪ್ರತಿಷ್ಠಾಪಿಸಬೇಕು. ಆಮೇಲೆ ಬ್ರಹ್ಮರಂಧ್ರ ಅಂತ ಹೇಳ್ತಾರೆ, ಅಥವಾ ಸ್ಕಲ್ ಇಲ್ಲಿ ತುದಿಯಲ್ಲಿ. ಅದು ಮಕ್ಕಳಿಗೆ ಅಲ್ಲಿ ತುಂಬಾ ತೆಳು ಇರ್ತದೆ, ಅಲ್ಲಿ ಅದು ಮುಟ್ಟಿದ್ರೆ ಟಪ್ ಟಪ್ ಅಂತ ಹೇಳಿ ಹೃದಯ ಶಬ್ದ ಕಾಣ್ತದೆ. ಅಂದ್ರೆ ಹೃದಯ ಬಡಿತ ಅಲ್ಲೇ ಕೇಳ್ತದೆ, ಅಂದ್ರೆ ನಾಡಿ ಬಡಿತ ಅಲ್ಲೇ ಕೇಳ್ತದೆ, ಅಥವಾ ಮುಟ್ಟಿದ್ರೆ ಸ್ಪರ್ಶದಲ್ಲಿ ಫೀಲ್ ಆಗ್ತದೆ. ಅಂತಹ ಜಾಗದಲ್ಲಿ ಪ್ರಾಣ ಹೋಗ್ಬೇಕು. ಇದು ಯೋಗ್ಯ ಉದ್ದೇಶ. ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಸತಂ ಪರ ಪುರುಷಮುಪೈತಿ ದಿವ್ಯಂ. ಅಂತವನು ಪರಮಧಾಮಕ್ಕೆ ಹೋಗ್ತಾನೆ. ಪರಮಧಾಮ ಅಂದ್ರೆ ವೈಕುಂಠ ಧಾಮಕ್ಕೆ ಹೋಗ್ತಾನೆ. ಗೋಲೋಕ ವೃಂದಾವನದಲ್ಲಿ ಭಗವಂತನ ಸೇವೆ ಮಾಡುವ ಅವಕಾಶ ಇಂಥ ಯೋಗದಲ್ಲಿ, ಮಿಶ್ರ ಯೋಗದಲ್ಲಿ ಸಿಗುವುದಿಲ್ಲ. ಪ್ರಯಾಣ ಕಾಲೇ, ಮರಣದ ಸಮಯದಲ್ಲಿ ಮನಸ್ಸಿನಿಂದ ಅಚಲೇನ ವಿಚಲಿತವಾಗದ ಭಕ್ತ್ಯ, ಪೂರ್ಣ ಭಕ್ತಿಯಿಂದ ಯುಕ್ತ ತೊಡಗಿದವನಾಗಿ ಯೋಗ ಬಲೇನ, ಯೋಗ ಶಕ್ತಿಯಿಂದ ಚ ಕೂಡ ಏವ ಖಂಡಿತವಾಗಿಯೂ ಭ್ರುವೋಹೋ ಎರಡು ಹುಪ್ಪುಗಳ ಮಧ್ಯೆ ನಡುವೆ ಪ್ರಾಣಂ ಪ್ರಾಣವಾಯುವನ್ನು ಆವೇಶ್ಯ ಸ್ಥಾಪಿಸಿ ಸಮ್ಯಕ್ ಸಂಪೂರ್ಣವಾಗಿ ಸಹ ಅವನು ತಂ ಆ ಪರಂ ದಿವ್ಯವಾದ ಪುರುಷಂ ದೇವೋತ್ತಮ ಪುರುಷನನ್ನು ಉಪೈತಿ ಹೊಂದುತ್ತಾನೆ, ದಿವ್ಯಂ ಆಧ್ಯಾತ್ಮಿಕ ಸಾಮ್ರಾಜ್ಯದಲ್ಲಿರುವ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ ಕೂಡ, ಮರಣ ಕಾಲದಲ್ಲಿ ತನ್ನ ಪ್ರಾಣವಾಯುವನ್ನು ಹುಬ್ಬುಗಳ ನಡುವೆ ನಿಲ್ಲಿಸಿ ಯೋಗ ಶಕ್ತಿಯಿಂದ, ನಿಶ್ಚಲ ಮನಸ್ಸಿನಿಂದ, ನಿಶ್ಚಲ ಭಕ್ತಿಯಿಂದ ಪರಮ ಪ್ರಭುವನ್ನು ಸ್ಮರಿಸುವುದರಲ್ಲಿ ತೊಡಗುವವನು ನಿಶ್ಚಯವಾಗಿಯೂ ದೇವೋತ್ತಮ ಪರಮ ಪುರುಷನನ್ನು ಹೊಂದುವನು. ಅದರಲ್ಲಿ ಭಾವ ಕಮ್ಮಿ ಇರ್ತದೆ. ಯಾಕೆಂತ ಹೇಳಿದ್ರೆ ಅಷ್ಟಾಂಗ ಯೋಗದಲ್ಲಿ ಭಾವ ಯಾವುದು ಅಂದ್ರೆ ಶಾಂತ ಭಾವ. ಅದ ಕಾರಣ ಶಾಂತ ಭಾವದಲ್ಲಿ ಹೋಗ್ತಾನೆ. ಸಖ್ಯ ಈ ರೀತಿಯ ಭಾವದಲ್ಲಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಆಗುವುದಿಲ್ಲ ಅಷ್ಟಾಂಗ ಯೋಗದ ವಿಧಾನದಿಂದ. ಭಾವಾರ್ಥ, ಮರಣಕಾಲದಲ್ಲಿ ಮನಸ್ಸನ್ನು ಭಕ್ತಿಪೂರ್ವಕವಾಗಿ ದೇವೋತ್ತಮ ಪರಮ ಪುರುಷನಲ್ಲಿ ನಿಲ್ಲಿಸಬೇಕೆಂದು ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಯೋಗ ಸಾಧಕರು ಜೀವಶಕ್ತಿಯನ್ನು ಹುಬ್ಬುಗಳ ಮಧ್ಯದವರೆಗೆ, ಆಜ್ಞಾಚಕ್ರದವರೆಗೆ ಏರಿಸಬೇಕೆಂದು ಸೂಚಿಸಲಾಗಿದೆ. 6 ಚಕ್ರಗಳ ಧ್ಯಾನದಲ್ಲಿ ತೊಡಗಿಸುವ ಷಟ್ ಚಕ್ರ ಯೋಗವನ್ನು ಇಲ್ಲಿ ಸೂಚಿಸಲಾಗಿದೆ. ಆದ ಕಾರಣ ನಮಗೆಲ್ಲ ಈ ಷಟ್ಚಕ್ರ ಯೋಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗದಲ್ಲಿ ಯಾರಿಗೂ ಸಾಧ್ಯ ಇಲ್ಲ, ಅಂಥ ಗುರುವೇ ಇಲ್ಲ, ಸಾಧ್ಯವೇ ಇಲ್ಲ ಕಲಿಯುಗದಲ್ಲಿ. ಯಾಕಂತ ಅಂತ ಪರಿಸರ ಇಲ್ಲ, ಪರಿಸ್ಥಿತಿ ಇಲ್ಲ, ಅಂತ ಕಾಂಪಿಟೆಂಟ್ ಅಂದ್ರೆ ಅಷ್ಟು ಶಕ್ತಿ ಇರುವಂತಹ ಗುರು ಇಲ್ಲ. ಅಂತ ಇರೋರು ನಮ್ಮ ಎದುರು ಕಾಣ್ಲಿಕ್ಕೆ ಸಿಗುದಿಲ್ಲ. ಅಂತವರು ಈ ಸಂಸಾರದಲ್ಲಿ ಇರ್ಲಿಕ್ಕೂ ಸಾಧ್ಯ ಇಲ್ಲ. ಆದ ಕಾರಣ ಇಂಥ ಷಟ್ಚಕ್ರ ಯೋಗ ಅಷ್ಟು ಸುಲಭ ಸಾಧ್ಯ ಅಲ್ಲ ಕಲಿಯುಗದಲ್ಲಿ. ಪರಿಶುದ್ಧ ಭಕ್ತನು ಇಂತಹ ಯೋಗವನ್ನು ಅಭ್ಯಾಸ ಮಾಡುವುದಿಲ್ಲ. ತುಂಬಾ ಇಂಪಾರ್ಟೆಂಟ್. ಪರಿಶುದ್ಧ ಭಕ್ತನು ಮಾಡಿದಂತಹ ಭಕ್ತಿಯಿಂದ, ಓದ್ತಾ ಇಲ್ಲ ನಾನು ಹೇಳ್ತಾ ಇರುವಂಥದ್ದು, ಪರಿಶುದ್ಧ ಭಕ್ತನು ಮಾಡುವ ಭಕ್ತಿಯಿಂದ ಏನಾಗ್ತದೆ, ಈ ಷಟ್ಚಕ್ರ ಅವರು ತನ್ನಿಂದ ತಾನಾಗಿ ಭೇದಿಸ್ತದೆ. ಯಾರಿಗಾದ್ರೂ ಗೊತ್ತಾ? ಶ್ರೀಮದ್ ಭಾಗವತದ ಒಂದು ಶ್ಲೋಕದಲ್ಲಿ ಹೇಳಿದೆ, ಹೇಗೆ ಭಕ್ತಿ ಮಾಡಿ ಅಂದ್ರೆ ಹರೇ ಕೃಷ್ಣ ಮಹಾಮಂತ್ರ ಜಪದಲ್ಲಿ ಸಂಪೂರ್ಣ ಮನಸ್ಸಿಟ್ಟು ಪ್ರತಿಯೊಂದು ಶಬ್ದವನ್ನ ಕೇಳ್ತಾ ಕೇಳ್ತಾ ಭಗವಂತನ ಶಬ್ದವು ಭಗವಂತನು ವ್ಯತ್ಯಾಸ ಇಲ್ಲ ಅಂತ ಯಾವಾಗ ಯಾರಿಗೆ ಗೊತ್ತಾಗ್ತದೆ, ಆಗ ಅವನಿಗೆ ಏನಾಗ್ತದೆ ಯಾರಿಗಾದ್ರೂ ಗೊತ್ತಾ? ಶೃಣ್ವತಾಂ ಸ್ವಕತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯ ಅಂತಸ್ಥಃ ಅಭದ್ರಾಣಿ ವಿದುನೋತಿ ಸುಹೃತ್ ಸತಾಂ. ಈ ರೀತಿಯ ಶ್ಲೋಕದಲ್ಲಿ ಕೊನೆಯ ಶ್ಲೋಕ ಯಾವುದು? 5 ಶ್ಲೋಕಗಳಿವೆ. ಆ ಶ್ಲೋಕದಲ್ಲಿ ಕೊನೆ ಹೇಗೆ ಸಿಸ್ಟಮೆಟಿಕ್ ಆಗಿ ಒಬ್ಬ ಭಕ್ತ ಪ್ಯೂರಿಫೈ ಆಗಿ ಭಗವಂತನ ಧಾಮಕ್ಕೆ ತಲುಪುವುದು ಹೇಗೆ ಅಂತ ಹೇಳಿ ಶ್ರೀಮದ್ ಭಾಗವತದ ಶ್ಲೋಕ ಹೇಳ್ತದೆ. ಶುರುವಾಗುವುದು ಶೃಣ್ವತಾಂ, ಭಗವಂತನ ನಾಮವನ್ನ ಕೇಳುವುದರಿಂದ. ನಾಮವನ್ನ ಕೇಳಬೇಕಿದ್ರೆ ಹೇಳಬೇಕು, ಯಾರಾದ್ರೂ ಹೇಳ್ಬೇಕು, ಇಲ್ಲಾಂದ್ರೆ ನಾವು ಹೇಳಬೇಕು. ನಾವು ಹೇಳಿದ್ದು ಅಥವಾ ಪರ ವೈಷ್ಣವರು, ಬೇರೆ ವೈಷ್ಣವರು ಹೇಳಿದ್ದನ್ನ ಕೇಳುವಾಗ ಏನಾಗ್ತದೆ, ಹೃದಯ ಗ್ರಂಥಿ ಶುದ್ಧವಾಗ್ತದೆ. ಆಮೇಲೆ ಕೊನೆಗೆ ಏನಾಗ್ತದೆ, ಭಿದ್ಯತೆ ಹೃದಯ ಗ್ರಂಥಿ ಚಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಮುಕ್ತಯೇವಾತ್ಮನೀಶ್ವರೇ. ಭಗವಂತನ ಧಾಮಕ್ಕೆ ತಲುಪ್ತಾನೆ, ಮುಕ್ತಿ ಪಡಿತಾನೆ. ಹೇಗೆ? ಭಿದ್ಯತೆ ಹೃದಯ ಗ್ರಂಥಿ. ಈ ಷಟ್ಚಕ್ರ ಯೋಗದಲ್ಲಿ ಹೇಗೆ ಗ್ರಂಥಿ ಭೇದ ಆಗ್ತದೆ, ಅದೇ ರೀತಿಯಲ್ಲಿ ಭಕ್ತಿಯಲ್ಲಿ ಪರಿಶುದ್ಧ ಭಕ್ತನಿಗೆ ಗ್ರಂಥಿ ಭೇದ ತನ್ನಿಂದ ತಾನಾಗಿ ಆಗ್ತದೆ. ಅದಕ್ಕೇನು ಕಾಯ್ಬೇಕಿಲ್ಲ, ಅದರ ಬಗ್ಗೆ ಚಿಂತನೆ ಮಾಡಬೇಕಿಲ್ಲ. ಅಂತವಾದ ಅದ್ಭುತವಾದಂತಹ ಮಾರ್ಗ ಈ ಭಕ್ತಿ ಯೋಗ. ಅಷ್ಟಾಂಗ ಮತ್ತು ಭಕ್ತಿಯನ್ನ ಕಂಪೇರ್ ಮಾಡಿ ಅಯ್ಯೋ ಅಷ್ಟಾಂಗವೇ ಗ್ರೇಟ್ ಅಂತ ಹೇಳುವವರಿಗೆ
ಅಥವಾ ಜ್ಞಾನವೇ ಗ್ರೇಟ್ ಅಂತ ಹೇಳುವವರು ಮೂರ್ಖರಾಗ್ತೇವೆ. ಯಾಕೆಂತ ಹೇಳಿದ್ರೆ ಆ ಆ ಯುಗಕ್ಕೆ ಯಾವುದು ಶ್ರೇಷ್ಠ, ಯಾವುದು ಸುಲಭ, ಅದನ್ನ ಭಗವಂತನೇ ಹೇಳ್ಕೊಟ್ಟಿದ್ದಾರೆ ನಮಗೆಲ್ರಿಗೂ. ಆದ ಕಾರಣ ಇಂತಹ ಶ್ರೇಷ್ಠವಾದ ಎಲ್ಲಾ ಯೋಗದಲ್ಲಿ ಮುಖ್ಯವಾಗಿ ಭಕ್ತಿ ಅಂತ ಹೇಳುದು ತುಂಬಾ ಶ್ರೇಷ್ಠ. ಯಾಕೆ ಅಂತ ಹೇಳಿದ್ರೆ ಭಕ್ತಿಯು ಭಗವಂತನಿಗೂ ವ್ಯತ್ಯಾಸ ಇಲ್ಲ. ಅಷ್ಟಾಂಗ ಯೋಗದಲ್ಲಿರುವ ಸಾಧನೆಗೂ ಭಗವಂತನಿಗೂ ಸಂಬಂಧ ಇಲ್ಲ. ಹೇಗೆ ಇಲ್ಲಿ ನಾವು ಮಾಡುವಂತಹ ಚಟುವಟಿಕೆಗಳಿಗೂ ಭಗವಂತನಿಗೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನೇರ ಸಂಬಂಧ ಇಲ್ಲ. ಯಾಕಂದ್ರೆ ಭಗವಂತನೇ ಹೇಳಿದ್ದಾನೆ, ನಾನು ಇದ್ದೇನೆ ಆದ್ರೆ ನಾನು ಇಲ್ಲ ಇಲ್ಲಿ ಅಂತ. ಆದ ಕಾರಣ ನಾವಿಲ್ಲಿ ಇರುವಾಗ ನಾವು ಮಾಡುವ ಇಲ್ಲಿರುವ ಚಟುವಟಿಕೆಗಳು ಕೆಲವು ಅದು ನೇರ ಭಗವಂತನ ಸಂಬಂಧದಲ್ಲಿ ಇರುವುದಿಲ್ಲ. ನಿನ್ನೆ ಉದಾಹರಣೆಗೆ ಹೇಳಿದ್ದೇವೆ, ಹರೇ ಕೃಷ್ಣ ಜಪ ಮಾಡುತ್ತಾ ಇದ್ದೇನೆ ಅಂತ ಹೇಳುದು ಅಥವಾ ಮಾಡು ಅಂತ ಹೇಳುವಂತದ್ದಕ್ಕೆ ಸಂಬಂಧ ಇಲ್ಲ. ಭಗವಂತನಿಗೂ ಅದಕ್ಕೂ ಸಂಬಂಧ ಇಲ್ಲ. ಸಂಬಂಧ ಇಲ್ಲ ಅಂದ್ರೆ ಭಗವಂತನಿಂದಲೇ ಬಂದದ್ದು. ಆದ್ರೂ ಕೂಡ ಅದು ಭೌತಿಕವಾದಂತಹ ಶಬ್ದ. ಆದ್ರೆ ಹರೇ ಕೃಷ್ಣ ಅಂತ ಹೇಳುವಂಥದ್ದು ಭೌತಿಕವಾದ ಶಬ್ದ ಅಲ್ಲ. ಅದೇ ರೀತಿಯಲ್ಲಿ ಅಷ್ಟಾಂಗ ಯೋಗದ ಉದಾಹರಣೆ ತಗೊಳ್ಳುವನ. ಅದರಲ್ಲಿರುವಂತಹ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣದಲ್ಲಿ ಬರುವಾಗ ಸ್ವಲ್ಪ ಭಗವಂತನ ಚಿಂತನೆ. ಧಾರಣ ಅಂದ್ರೆ ಭಗವಂತನನ್ನ ಹೃದಯ ಕಮಲದಲ್ಲಿ ನೆಲೆಸುವುದು. ಆ ಹೃದಯ ಕಮಲದಲ್ಲಿ ಭಗವಂತನನ್ನ ನೋಡುವಂತಿದೆಯಲ್ಲ, ನೋಡ್ಲಿಕ್ಕೆ ಪ್ರಯತ್ನ ಪಡುವಂಥದ್ದು ಉಂಟಲ್ಲ, ಅದು ಭಕ್ತಿಯ ಅಂಗ. ಆದರೆ ಅದರವರೆಗೆ ಮಾಡಿದಂತ ಕೆಲವು ಚಟುವಟಿಕೆಗಳಿದೆಯಲ್ಲ, ಆಸನಗಳು, ಇದೆಲ್ಲ ಭಗವಂತನ ಅಂಗ. ಆದರೆ ಖಂಡಿತವಾಗಿ ನಮ್ಮ ದೇಹವನ್ನ ನಿರ್ವಹಣೆ ಮಾಡಲಿಕ್ಕೆ ಭಗವಂತನದ್ದೇ ದೇಹ ಇದು. ಒಂದು ಇಂಡೈರೆಕ್ಟ್ ಆಗಿ ಹೇಳುದಿದ್ರೆ ನಮಗೆ ಕೊಟ್ಟಿರುವ ಈ ದೇಹ ನಮ್ಮ ದೇಹ ಅಲ್ಲ, ಭಗವಂತನದ್ದೇ ಶಕ್ತಿ. ಅದು ಯಾವುದು? ಬಾಹ್ಯ ಶಕ್ತಿ. ಅದನ್ನ ನಿರ್ವಹಣೆ ಮಾಡುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಆಸನಾದಿಗಳನ್ನು ಮಾಡುದು ಅಥವಾ ಮದ್ದು ತಗೊಳ್ಳುದು ಅಥವಾ ಇತರೆ ವಿಚಾರಗಳನ್ನ ನಡೆಯುವಂಥದ್ದು, ವಾಕ್ ಮಾಡುವುದು ಏನು ತಪ್ಪಿಲ್ಲ, ಖಂಡಿತವಾಗಿ ಮಾಡಬಹುದು, ಅದು ನಮ್ಮ ಕರ್ತವ್ಯ. ಆದರೆ ಅದರಿಂದ ನಾವು ಭಕ್ತಿ ಮಾಡ್ತೇವೆ ಅಂತ ಹೇಳಿದ್ರೆ ಅದು ತಪ್ಪು. ಯಾಕೆಂತ ಹೇಳಿದ್ರೆ ಟೋಟಲ್ ಇಡೀ ಅಷ್ಟಾಂಗ ಯೋಗದಲ್ಲಿ ಭಕ್ತಿ ಅಂತ ಹೇಳುದು ಭಗವಂತನ ಧ್ಯಾನ ಮಾಡುವಾಗ ಮಾತ್ರ ಆಗುವಂಥದ್ದು. ಅದು ಆಸನದಲ್ಲಿ ಮಾಡಿದ್ರು ಆಗತ್ತೆ, ಪ್ರಾಣಾಯಾಮದಲ್ಲಿ ಮಾಡಿದ್ರು ಆಗತ್ತೆ. ಆದ್ರೆ ಆ ಒಂದು ಸಿಂಪ್ಟಮ್ ಎಲ್ಲಿರುವಂಥದ್ದು ಆ ಧ್ಯಾನದಲ್ಲಿ ಮಾತ್ರ. ಆದರೆ ಭಕ್ತಿಯಲ್ಲಿ ತಗೊಂಡ್ರೆ ಎಲ್ಲವೂ ಭಕ್ತಿಯಲ್ಲಿ ಮಾಡುವುದು ಎಲ್ಲವೂ ಭಗವಂತನಿಗೆ ನೇರ ಸಂಬಂಧ. ಉದಾಹರಣೆಗೆ ಶ್ರವಣ ಯಾರ ಬಗ್ಗೆ ಶ್ರವಣ ಮಾಡ್ತಾ ಇದ್ದೇವೆ? ಭಗವಂತನದ್ದು. ಕೀರ್ತನ ಭಗವಂತ, ಅಡಿಗೆ ಮಾಡುವಂಥದ್ದು ಭಗವಂತ, ನಡ್ಕೊಂಡು ದೇವಸ್ಥಾನಕ್ಕೆ ಹೋಗುವಂಥದ್ದು ಭಗವಂತನಿಗೆ ಸಂಬಂಧಪಟ್ಟದ್ದು. ಎಲ್ಲವೂ ಭಗವಂತನ ಜೊತೆ ನೇರ ಸಂಬಂಧ. ಆದ ಕಾರಣ ನೇರ ಸಂಬಂಧ ಇದ್ದದನ್ನ ಜಾಸ್ತಿ ಮಾಡಿದ್ರೆ ಶುದ್ಧ ಭಕ್ತರಾಗುವಂತ ಹಂತಕ್ಕೆ ತಲುಪ್ತೇವೆ. ಆಬ್ವಿಯಸ್ಲಿ ನಮ್ಗೆಲ್ರಿಗೂ ಗೊತ್ತು, ಅದು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ, ಭಕ್ತರ ಕೃಪೆಯಿಂದ ಮಾತ್ರ ಸಾಧ್ಯ. ಆದರೆ ನಮ್ಮ ಪ್ರಯತ್ನ ಈ ರೀತಿಯಲ್ಲಿ. ಪರಿಶುದ್ಧ ಭಕ್ತನು ಇಂತಹ ಯೋಗವನ್ನ ಅಭ್ಯಾಸ ಮಾಡುವುದಿಲ್ಲ. ಎಂತಹ ಯೋಗವನ್ನ? ಷಟ್ಚಕ್ರ ಯೋಗವನ್ನ ಅಭ್ಯಾಸ ಮಾಡುವುದಿಲ್ಲ. ಅಂದ್ರೆ ಕುಂಡಲಿನಿ ಯೋಗವನ್ನ ಅಭ್ಯಾಸ ಮಾಡುವುದಿಲ್ಲ, ಅಥವಾ ಅಷ್ಟಾಂಗ ಯೋಗವನ್ನ ಅಭ್ಯಾಸ ಮಾಡುವುದಿಲ್ಲ, ಜ್ಞಾನ ಯೋಗವನ್ನ ಅಭ್ಯಾಸ ಮಾಡುವುದಿಲ್ಲ. ಆದರೆ ಆತನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವುದರಿಂದ ಮರಣ ಕಾಲದಲ್ಲಿ ದೇವೋತ್ತಮ ಪರಮ ಪುರುಷನ ಕೃಪೆಯಿಂದ ಅವನನ್ನು ಸ್ಮರಿಸುತ್ತಾನೆ. ಯಾಕೆ ಕೃಪೆ ಯಾಕೆ ಬರ್ತದೆ ಅಂತಾರೆ, ಕೃಷ್ಣನ ನಾಮಕ್ಕೂ ಕೃಷ್ಣನಿಗೂ ಭಿನ್ನತೆ ಇಲ್ಲ. ಇಲ್ಲಿ ನಮ್ಮ ಹೆಸರಿಗೂ ವ್ಯತ್ಯಾಸ ಇದೆ, ಕೃಷ್ಣನ ನಾಮಕ್ಕೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ನಾಮ ಅಂತ ಹೇಳಿದ್ರೇನು? ಕೃಷ್ಣನನ್ನ ಸಂಬೋಧಿಸುವಂತಹ ಪದ, ಅದನ್ನು ನಾವು ಶಬ್ದ ರೂಪದಲ್ಲಿ ತಗೊಳ್ಳುವಂಥದ್ದು. ನಾಮಿ ಅಂದ್ರೇನು? ಅದಕ್ಕೆ ಹೊಂದುವಂತ ವ್ಯಕ್ತಿ. ಆ ವ್ಯಕ್ತಿ ಯಾರು? ಭಗವಂತ. ಆದ ಕಾರಣ ನಾಮಕ್ಕೂ ಭಿನ್ನತೆ ಇಲ್ಲ. ಪೂರ್ಣ ಶುದ್ಧೋ ನಿತ್ಯ ಮುಕ್ತೋ ಅಭಿನ್ನತ್ವ ನಾಮಿನೋ. ನಾಮ ಚಿಂತಾಮಣಿ ಕೃಷ್ಣ. ನಾಮ ಅಂತ ಹೇಳಿದ್ರೆ ಕೃಷ್ಣನೇ, ಅದು ಚಿಂತಾಮಣಿ, ಎಲ್ಲವನ್ನು ಕೊಡುವಂಥದ್ದು. ನಾಮಕಾರಿ ಬಹುದಾ ನಿಜ ಸರ್ವಶಕ್ತಿ ತತ್ರಾರ್ಪಿತ ನಿಯಮಿತ ಸ್ಮರಣೇನ ಕಾಲ. ಅದರಲ್ಲಿ ಎಲ್ಲ ಶಕ್ತಿ ಅಡಗಿದೆ. ಅದು ಸಿಗುದಿಲ್ಲ, ಇದು ಸಿಗುದಿಲ್ಲ ಅಂತಲ್ಲ, ಎಲ್ಲವೂ ಸಿಗ್ತದೆ. ಆದ್ರೆ ಬೇರೆಲ್ಲ ಸಿಗುವುದಕ್ಕೋಸ್ಕರ ಅದನ್ನು ಮಾಡಬಾರ್ದು. ಭಗವಂತನ ಧಾಮ, ಭಗವಂತನ ಸೇವೆ, ಭಗವಂತನ ಭಕ್ತರ ಸಂಘ, ಇದಕ್ಕೋಸ್ಕರ ನಾವು ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಬೇಕು, ಮುಖ್ಯವಾಗಿ ಸೇವೆಗೋಸ್ಕರ. ಆದ ಕಾರಣ ನಾವು ಈ ರೀತಿಯಲ್ಲಿ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಈ ಚಕ್ರಗಳೆಲ್ಲ ಭೇದಿಸ್ತದೆ ತನ್ನಿಂದ ತಾನಾಗಿ. ಹೇಗೆ? ನಾಮದ ಪ್ರಭಾವದಿಂದ. ಶೃಣ್ವತಾಂ ಸ್ವಕತಃ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ ಹೃದಯಂತಹ ಅಭದ್ರಾಣಿ ವಿಧುನೋತಿ ಸುಹೃತ್ಸತಾಂ. ಆದ ಕಾರಣ ಈ ರೀತಿಯಂತಹ ಒಂದು ಅದ್ಭುತವಾದ ನಾಮಸ್ಮರಣೆ ನಾವು ನಿತ್ಯವೂ ಮಾಡುವಾಗ, ಒಂದು ಶ್ರದ್ಧೆಯಿಂದ ಸಾಧನೆಯ ರೂಪದಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಖಂಡಿತವಾಗಿ ಈ ಹಂತಕ್ಕೆ ನಾವೆಲ್ಲರೂ ತಲುಪಲಿಕ್ಕೆ ಸಾಧ್ಯ. ಆದ ಕಾರಣ ನಾವೆಲ್ಲರೂ ಇದರ ಪ್ರಯತ್ನ ಸೀರಿಯಸ್ ಆಗಿ, ಯಾಕಂತ ಹೇಳಿದ್ರೆ ನಮಗೆ ಒಂದೊಂದ್ಸಲ ಸೀರಿಯಸ್ನೆಸ್ ಹೊರಟೋಗುತ್ತೆ. ಯಾಕಂದ್ರೆ ನಾವೆಲ್ಲ ಎಲ್ಲಿದ್ದೇವೆ?
ಅಂಧಕಾರದಲ್ಲಿ. ಅಂಧಕಾರ ಅಂತ ಹೇಳಿದ್ರೆ ಈ ಪ್ರಕೃತಿಯಲ್ಲಿ ಇದ್ದೇವೆ ನಾವು. ಈ ಪ್ರಕೃತಿ ಅಂಧಕಾರದಲ್ಲಿ ನಮಗೆ ಲೈಟ್ ಯಾವತ್ತೋ ಒಂದ್ಸಲ ಹೋಗತ್ತಲ್ವ, ಯಾವಾಗ್ಲೂ ಲೈಟ್ ಇರುವುದಿಲ್ಲ, ಒಂದೊಂದ್ಸಲ ಲೈಟ್ ಹೋಗ್ತದೆ. ಆ ಲೈಟ್ ಹೋಗುವಾಗ ಏನಾಗ್ತದೆ, ಕತ್ತಲೆಯೇ ಆವರಿಸ್ತದೆ. ಆದ ಕಾರಣ ಆ ಸೂರ್ಯನ ಬೆಳಕು ನಮಗೆ ಒಂದೊಂದ್ಸಲ ಇರುವುದಿಲ್ಲ, ಕತ್ತಲೆ ಆಗುವಾಗ ಸೂರ್ಯನ ಬೆಳಕು ಹೊರಟೋಗ್ತದೆ. ಆದ ಕಾರಣ ನಮಗೆ ನಿರಂತರ ಸೂರ್ಯನ ಬೆಳಕು ಇರುವಂತೆ ನಮ್ಮ ಜೀವನದಲ್ಲಿ ನಾವು ಮಾರ್ಪಾಟು ಮಾಡಬೇಕು ನಮ್ಮ ಜೀವನವನ್ನ. ನಿರಂತರ ಸೂರ್ಯನ ಬೆಳಕು ಅಂತ ಹೇಳಿದ್ರೆ ಇದು ಉಪಮೆ ಅಷ್ಟೇ. ನಿರಂತರವಾಗಿ ಭಗವಂತನ ಭಕ್ತಿಯ ಸಂಘ. ಅದು ಹೇಗೆ? ಬೆಳಗಿಂದ ರಾತ್ರಿಯವರೆಗೆ ಹರೇ ಕೃಷ್ಣ ಮಹಾಮಂತ್ರದ ಜಪ, ಶಿಲ ಪ್ರಭುಪಾದರ ಲೆಕ್ಚರ್ ಕೇಳುವಂಥದ್ದು, ಶಿಲ ಪ್ರಭುಪಾದರ ಪುಸ್ತಕ ಓಡುವಂಥದ್ದು. ಈ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ಎಂಗೇಜ್ ಮಾಡಿದ್ರೆ ಏನಾಗ್ತದೆ, ಸೂರ್ಯ ನಮ್ಮ ಜೊತೆ ಇದ್ದ ಹಾಗೆ, ಅಂದ್ರೆ ಕೃಷ್ಣ ನಮ್ಮ ಜೊತೆ ಇದ್ದ ಹಾಗೆ. ಆಗ ನಾವು ಕೆಳಗೆ ಬೀಳುವುದು ಸ್ವಲ್ಪ ಕಷ್ಟ, ಅಷ್ಟು ಸುಲಭದಲ್ಲಿ ಕೆಳಗೆ ಬೀಳಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇಂಥ ಶುದ್ಧ ಭಕ್ತಿಯನ್ನ 14ನೇ ಶ್ಲೋಕದಲ್ಲಿ ಹೇಳಿದೆ. ಮುಂದೆ ಈಗ 10ನೇ ಶ್ಲೋಕ ಓದ್ತಾ ಇದ್ದೇವೆ. 14ನೇ ಶ್ಲೋಕದಲ್ಲಿ ಹೇಳಿದೆ. ಇನ್ನು 3 ಶ್ಲೋಕ 10, 11, 12, 13 ಶ್ಲೋಕದಲ್ಲಿ ಯೋಗ ಮಿಶ್ರಿತ ಭಕ್ತಿಯಿಂದ ಪ್ರಾಣವನ್ನ ಬಿಟ್ಟು ಹೇಗೆ ಭಗವಂತನ ಧಾಮಕ್ಕೆ ತಲುಪಬಹುದು ಎಂಬ ಉದ್ದೇಶದಲ್ಲಿ ಹೇಳ್ತಿದ್ದಾರೆ ಭಗವಂತ. ಈ ಶ್ಲೋಕದಲ್ಲಿ ಯೋಗ ಬಲೇನ ಎಂಬ ಶಬ್ದವನ್ನು ವಿಶಿಷ್ಟವಾಗಿ ಬಳಸಿರುವುದು ಅರ್ಥವತ್ತಾದದ್ದು. ಏಕೆಂದರೆ ಷಟ್ ಚಕ್ರ ಯೋಗದ ಅಥವಾ ಭಕ್ತಿ ಯೋಗದ ಅಭ್ಯಾಸವಿಲ್ಲದೆ ಮನುಷ್ಯನು ಮರಣಕಾಲದಲ್ಲಿ ಇಂತಹ ದಿವ್ಯ ಸ್ಥಿತಿಗೆ ಬರಲಾರನು. ಉದಾಹರಣೆಗೆ ಇಲ್ಲಿ ಯೋಗ ಅಂತ ಹೇಳಿದ ಕೂಡಲೇ ಭಗವಂತ ಬಂದ ಅಲ್ಲಿ. ಷಟ್ ಚಕ್ರ ಯೋಗ. ಆದ್ರೆ ಭಕ್ತಿ ಯೋಗದಲ್ಲಿ ವಿಶೇಷ ಅಂತ ಹೇಳಿದ್ರೆ ಭಕ್ತಿ ಅಂತ ಹೇಳಿದ್ರು ಯೋಗವೇ, ಯೋಗ ಅಂತ ಹೇಳಿದ್ರೆ ಭಕ್ತಿ. ಅದ ಕಾರಣ ಅದೆರಡು ತುಂಬಾ ಒಳ್ಳೆ ವಿಷಯ. ಷಟ್ ಚಕ್ರ ಯೋಗದಲ್ಲಿ ಷಟ್ ಚಕ್ರ ಅಂತ ಹೇಳಿದ್ರೆ ಯೋಗ ಅಲ್ಲ, ಕರ್ಮ ಯೋಗದಲ್ಲಿ ಕರ್ಮ ಅಂದ್ರೆ ಯೋಗ ಅಲ್ಲ, ಅಷ್ಟಾಂಗ ಯೋಗದಲ್ಲಿ ಅಷ್ಟಾಂಗ ಅಂದ್ರೆ ಯೋಗ ಅಲ್ಲ. ಆದ್ರೆ ಭಕ್ತಿ ಯೋಗದಲ್ಲಿ ಭಕ್ತಿ ಅಂದ್ರೆ ಯೋಗ. ಯೋಗ ಅಂದ್ರೆ ಏನು? ಭಗವಂತನ ಜೊತೆ ಇರುವಂತಹ ಸಂಬಂಧ, ಅದಕ್ಕೆ ಬೇಕಾಗಿರುವಂತಹ ಕಾರ್ಯ ಚಟುವಟಿಕೆಗೆ ಯೋಗ ಅಂತ ಹೇಳುವಂಥದ್ದು. ಭಕ್ತಿ ಯೋಗದಲ್ಲಿ ಭಕ್ತಿಯೇ ಅದಕ್ಕೆ ಕೊಡುವಂತಹ ಕಾರ್ಯಚಟುವಿಕೆ. ಆದರೆ ಷಟ್ ಚಕ್ರ ಯೋಗದಲ್ಲಿ ಆ ಯೋಗ ಅಂತ ಹೇಳುವುದು ಮಾತ್ರ ಭಗವಂತನಿಗೆ ಸಂಬಂಧ ಕಲ್ಪಿಸುವಂಥದ್ದು. ಆದ ಕಾರಣ ಷಟ್ ಚಕ್ರ ಯೋಗದಲ್ಲಿ ತಗೊಳ್ಬೇಕಾದ್ದು ಯೋಗ, ಭಕ್ತಿ ಯೋಗದಲ್ಲಿ ತಗೊಳ್ಬೇಕಾದ್ದು ಭಕ್ತಿ ಯೋಗ. ಅರ್ಥ ಆಯ್ತು ಅಂತ ಅನ್ಕೊಳ್ತಿದ್ದೇನೆ. ಯೋಗಾಭ್ಯಾಸವಿಲ್ಲದೆ ಅಂದ್ರೆ ಭಕ್ತಿ ಇಲ್ಲದೆ ಮರಣಕಾಲದಲ್ಲಿ ಇಂತಹ ದಿವ್ಯ ಸ್ಥಿತಿಗೆ ಬರಲಾರನು. ಯಾವುದೇ ಯೋಗದಲ್ಲಿ ಭಕ್ತಿ ಇಲ್ಲದಿದ್ರೆ ಅಂದ್ರೆ ಯೋಗ ಇಲ್ಲದಿದ್ರೆ, ಯೋಗ ಅಂತ ಹೇಳಿದ್ರೆ ಭಗವಂತನ ಜೊತೆ ಸಂಬಂಧ, ಅದು ಇಲ್ಲ ಅಂತ ಹೇಳಿದ್ರೆ ಅಂತಹ ದಿವ್ಯ ಸ್ಥಿತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಮರಣಕಾಲದಲ್ಲಿ ಮನುಷ್ಯನು ಇದ್ದಕ್ಕಿದ್ದಂತೆ ಪರಮ ಪ್ರಭುವನ್ನು ಜ್ಞಾಪಿಸಿಕೊಳ್ಳಲಾರ, ಆಟೋಮೆಟಿಕ್ ಆಗಿ ಬರುವುದಿಲ್ಲ ಅದು. ಅದು ಹೇಗೆ ಅಂತ ನಾವು ಹಳೆಯ ಕ್ಲಾಸ್ಗಳಲ್ಲಿ 3-4 ಕ್ಲಾಸ್ನಲ್ಲಿ ಚರ್ಚೆ ಮಾಡಿದ್ದೇವೆ. ಮರಣ ಕಾಲದಲ್ಲಿ ಎಲ್ಲಿ ಜೊತೆ ಬರ್ತದೆ, ಆದ ಕಾರಣ ಯಾವುದನ್ನು ನಾವು ಜಾಸ್ತಿ ಸ್ಮರಿಸಿದ್ದೇವೆ ಅದೇ ಮುಂದೆ ಬರುವಂಥದ್ದು. ಮನುಷ್ಯನು ಯಾವುದಾದ್ರೂ ಯೋಗ ಪದ್ಧತಿಯನ್ನು, ಮುಖ್ಯವಾಗಿ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಿರಬೇಕು. ಇಲ್ಲಿ ಯಾವುದಾದ್ರೂ ಯೋಗ ಪದ್ಧತಿಯನ್ನು ಅಂತ ಹೇಳುವಾಗ ಆ ಯೋಗ ಪದ್ಧತಿಯಲ್ಲಿ ಭಕ್ತಿ ಮಿಶ್ರವಾಗಿದೆ, ಆದ ಕಾರಣ ಅದಕ್ಕೆ ಯೋಗ ಅಂತ ಹೆಸರು. ಆದ ಕಾರಣ ಭಕ್ತಿ ಮಿಶ್ರ ಯೋಗ ಅಥವಾ ಸಂಪೂರ್ಣ ಶುದ್ಧವಾದ ಭಕ್ತಿ ಯೋಗವನ್ನು ಅಭ್ಯಾಸ ಮಾಡಿರಲೇಬೇಕು. ಮುಖ್ಯವಾಗಿ ಭಕ್ತಿ ಯೋಗವೇ. ಯಾಕೆ ಅಂತ ಹೇಳಿದ್ರೆ ಮಿಶ್ರ ಭಕ್ತಿ ಮಾಡಿದವನಿಗೆ ಅಲ್ಟಿಮೇಟ್ ಗೋಲ್ ಅಚೀವ್ ಆಗುವುದಿಲ್ಲ. ಮಿಶ್ರ ಭಕ್ತಿ ಯಾವ್ದಾದ್ರು ಮಿಶ್ರ ಇದ್ರೆ ಅಲ್ಟಿಮೇಟ್ ಸಿಗುದಿಲ್ಲ. 1 ಪಾಯಿಂಟೆಡ್ ಒಂದೇ ಫೋಕಸ್ ಇದ್ರೆ ಮಾತ್ರ ಅಲ್ಟಿಮೇಟ್ ಸಿಗುವಂಥದ್ದು. ಮಿಶ್ರ, ಈಗ ಉದಾಹರಣೆಗೆ ನಾವು ಯಾವುದೋ ಎಕ್ಸಾಮಿಗೆ ಓದ್ತಾ ಇದ್ದೇವೆ, ನಾವು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ನಮಗೆ ಅದರ ಪರ್ಫೆಕ್ಷನ್ ಸಿಗುವುದಿಲ್ಲ. ಪರ್ಫೆಕ್ಷನ್ ಸಿಗ್ಬೇಕಿದ್ರೆ ಒಂದೇ ಪಾಯಿಂಟೆಡ್ ಫೋಕಸ್ ಇಂದ ಅದನ್ನೇ ಮಾಡ್ಬೇಕು ಅಭ್ಯಾಸ. ಮುಂಚಿನ ಕಾಲದಲ್ಲಿ ಸಂಗೀತ ಕಲಿಯೋರು ನೀರಿನಲ್ಲಿ ನಿಂತುಕೊಂಡು ಸಂಗೀತ ಅಭ್ಯಾಸ ಮಾಡ್ಲಿಕ್ಕೆ ಹೇಳ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಮನಸ್ಸು ಆಚೆ ಈಚೆ ಹೋಗ್ತಾ ಉಂಟು, ನೀರಿನಲ್ಲಿ ನಿಂತ ಚಳಿಯಿಂದಾಗಿ ಸ್ವಲ್ಪ ಫೋಕಸ್ ಬರ್ತದೆ. ಯಾಕೆಂತ ಹೇಳಿದ್ರೆ ಕಠಿಣ ಪರಿಶ್ರಮ ಆಗ್ತದೆ ಅಲ್ಲಿ. ಆ ಪರಿಶ್ರಮದಿಂದ ಮನಸ್ಸು ಫೋಕಸ್ ಆಗ್ತದೆ. ಅವನಿಗೆ ಫ್ರೀಡಮ್, ಆರಾಮ, ರಿಲ್ಯಾಕ್ಸ್ ಮಾಡಿ ಮಾಡ್ತೇನೆ ಜಪ ಅಂತ ಹೇಳ್ಬಾರ್ದು. ಕೃಷ್ಣನ ಬಗ್ಗೆ ಫೋಕಸ್ ಮಾಡಿ ಜಪ ಮಾಡ್ಬೇಕು. ಸಾವಿನ ಸಮಯದಲ್ಲಿ ಮನಸ್ಸು ತುಂಬಾ ಅಶಾಂತಿಯಲ್ಲಿರುವುದರಿಂದ ಮನುಷ್ಯನು ಯೋಗದ ಮೂಲಕ ತನ್ನ ಜೀವಿತದ ಕಾಲದಲ್ಲಿಯೇ ಆಧ್ಯಾತ್ಮಿಕತೆಯನ್ನು ಅಭ್ಯಾಸ ಮಾಡಬೇಕು. ಜೀವಿತ ಕಾಲದಲ್ಲಿ ಅಂದ್ರೆ ಏನು? ತುಂಬಾ ಇಂಪಾರ್ಟೆಂಟು. ಜೀವಿತ ಕಾಲದಲ್ಲಿ ಅಂದ್ರೆ ಜೀವ ಇರುವಾಗ, ಅಂದ್ರೆ ಮರಣಕ್ಕೆ ಹತ್ತಿರ ಆಗುವಾಗ ಅಲ್ಲ. ಜೀವ ಇರುವಾಗ ಅಂತ ಹೇಳಿದ್ರೆ ಯಾವಾಗ ನಮಗೆ ಈ ವಿಚಾರದ ಜ್ಞಾನ ಸಿಕ್ಕಿತು, ಅದೇ ನಮ್ಮ ಫಸ್ಟ್ ಡೇ ಆಫ್ ಭಕ್ತಿ. ಅಲ್ಲಿಂದ ನಾವು ಬಿಡ್ಲೇಬಾರ್ದು. ಈಗ ನಾವೆಲ್ಲ ಹೇಳ್ತೇವಲ್ಲ, ಏನೋ ಒಂದು ಕೆಲಸ ಮಾಡುವಾಗ ಟಿಕ್ ಮಾಡ್ಲಿಕ್ಕಿದೆ ಕ್ಯಾಲೆಂಡರ್, ಇವತ್ತು ಮಾಡಿದೆ, ನಾಳೆ ಮಾಡಿದೆ, ನಾಳ್ದು ಮಾಡಿದೆ, ಮತ್ತೆ ನಾಳಿದ್ದು ಮಾಡಿದೆ ಅಂತ ಹೇಳಿ. ಈಗಿನ ಕಾಲದಲ್ಲಿ ಅದು ಜಾಸ್ತಿ ಕ್ಯಾಲೆಂಡರ್ ಅಲ್ಲಿ ಟಿಕ್ ಮಾಡುದು ಅಂತ ಹೇಳಿ. ಡೇ 1 ಟಿಕ್, ಡೇ 2 24 ದಿವಸ ಮಾಡಿದೆ, 1 ವರ್ಷ ಮಾಡಿದೆ, ಬ್ರಹ್ಮಚರ್ಯ 25 ದಿವಸ ಮಾಡಿದೆ, ಹಲ್ಲು ತೊಳೆಯೋದು ಡೈಲಿ ಇಷ್ಟು ದಿವಸ ಮಾಡಿದೆ, ಹೀಗೆಲ್ಲ ಲೆಕ್ಕ ಇಡುವರಿದ್ದಾರಲ್ಲ. ಅದೇ ರೀತಿಯಲ್ಲಿ ನಾವು
ನಿತ್ಯವೂ ನಾವು ಯಾವತ್ತ ಭಕ್ತಿ ಶುರುವಾಗಿದೆ ಅಲ್ಲಿಂದ ನಿತ್ಯವೂ ನಾವು ಲೆಕ್ಕ ಇಡಬೇಕು. ಮಾಡ್ತಾ ಇದ್ದೇನೆ, ಒಂದು ದಿವಸ ಕೂಡ ಬಿಡದೆ ಮಾಡ್ಬೇಕು. ಸಾವಿನ ಮರಣ ಶಯ್ಯೆಯಲ್ಲಿ ಇರುವ ತನಕ, ನಮಗೆ ಶಕ್ತಿ ಇರುವ ತನಕ ನಾವು ಮಾಡ್ತಾನೆ ಇರಬೇಕು. ಆ ಒಂದು ಪ್ರಯತ್ನದಿಂದ ಭಗವಂತ ಏನಾಳ್ತಾನೆ, ಕೃಪೆ ಕೊಡ್ತಾನೆ ನಮಗೆ. ಪ್ರಯತ್ನ ನಮ್ಮ ಕೈಯಲ್ಲಿ, ಕೃಪೆ ಭಗವಂತನ ಕೈಯಲ್ಲಿ. ಆದ ಕಾರಣ ಕೃಪೆಗೆ ನಾವು ಕಾಯ್ತಾ ಇರಬೇಕು, ಎಕ್ಸ್ಪೆಕ್ಟ್ ಮಾಡ್ತಾ ಇರಬೇಕು. ಫೋರ್ಸ್ಫುಲಿ ಸಿಗುವಂತ ವಿಚಾರ ಅಲ್ಲ ಕೃಪೆ. ಆದ ಕಾರಣ ನಾವು ಸ್ಯಾಟಿಸ್ಫೈ ಆಗುವ ಹಾಗೆ ನಮ್ಮ ಬಿಹೇವ್ ಇರಬೇಕು ಕೃಷ್ಣನಿಗೆ, ಭಕ್ತರಿಗೆ ಮೂಲಕ ಈ ರೀತಿ ಆಧ್ಯಾತ್ಮಿಕ ಅಭ್ಯಾಸ ಮಾಡಬೇಕು, ಭಕ್ತಿ ಯೋಗ ಮಾಡಬೇಕು. ಆದ ಕಾರಣ ಇದೆಲ್ಲದರಲ್ಲಿ ಮಾಡಬೇಕೇನು, ಭಕ್ತಿ ಯೋಗ, ಅಷ್ಟಾಂಗ ಯೋಗ ಮಾಡಬೇಕು ಎಂಬ ಉದ್ದೇಶ ಇಲ್ಲಿ ಯಾವುದೂ ಇಲ್ಲ. ಯದಕ್ಷರಂ ವೇದ ವಿದೋ ವದಂತಿ ವಿಶಂತಿ ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. 11ನೇ ಶ್ಲೋಕ ಅನುವಾದ. ವೇದಗಳಲ್ಲಿ ಪಾರಂಗತರು, ಓಂಕಾರವನ್ನು ಜಪಿಸುವವರು ಮತ್ತು ಸನ್ಯಾಸದಲ್ಲಿ ಮಹಾಯತಿಗಳಾದವರು ಬ್ರಹ್ಮನನ್ನು ಸೇರುತ್ತಾರೆ. ನಿಮ್ಗೀಗ ಎಲ್ರಿಗೂ ಗೊತ್ತಾಯ್ತು ಬ್ರಹ್ಮನ್ ಅಂದ್ರೆ ಏನು ಅಂತ ಹೇಳಿ. ಭಗವಂತನ ನಿರಾಕಾರ ರೂಪ ಅಂತ ಹೇಳಿಕ್ಕೆ ಆಗುದಿಲ್ಲ, ನಿರಾಕಾರ ಸ್ಥಿತಿ ಭಗವಂತನದ್ದು. ಅಂದ್ರೆ ಭಗವಂತನ ಒಂದು ನಿರಾಕಾರ ಶಕ್ತಿ ಬ್ರಹ್ಮನ್ ಅಂತ ಹೇಳುವಂಥದ್ದು. ಅಲ್ಲಿ ಸೇರುತ್ತಾರೆ. ಅಷ್ಟಾಂಗ ಯೋಗ ಮಾಡಿದವರು ಎಲ್ಲಿ ಸೇರ್ತಾರೆ? ಅಂಥ ಜಾಗಕ್ಕೆ ಸೇರುದು. ಆದ್ರೆ ಸ್ವಲ್ಪ ಆದ್ರೂ ಭಗವಂತನ ಧ್ಯಾನ ಮಾಡಿದರೂ ಮುಂದೆ ಹೋಗಿ ಭಗವಂತನ ಧಾಮ ಯಾವುದೋ ಒಂದು ಧಾಮಕ್ಕೆ ಸೇರುವ ಅವಕಾಶ ಇದೆ. ಆದ್ರೆ ಅಲ್ಲಿ ಶ್ರೇಷ್ಠ ಭಕ್ತಿ ಅಥವಾ ಶ್ರೇಷ್ಠ ಭಗವಂತನ ಸಂಬಂಧ ಸಿಗುವುದಿಲ್ಲ. ಇಂತಹ ಪರಿಪೂರ್ಣತೆಯನ್ನು, ಆದ್ರೆ ಇದು ಪರಿಪೂರ್ಣತೆ ಯಾಕೆ ಅಂತ ಹೇಳಿದ್ರೆ, ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ. ಬ್ರಹ್ಮನ್ ಕೂಡ ಪೂರ್ಣವೇ, ಯಾಕೆಂದ್ರೆ ಭಗವಂತನ ಪೂರ್ಣ ಶಕ್ತಿ ಅದು. ಆದ್ರೆ ಅಲ್ಲಿ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅಲ್ಲಿ ಭಗವಂತನ ಸೇವೆ ಇಲ್ಲ. ಆದ ಕಾರಣ ಸೇವೆ ಇಲ್ಲ ಅಂದ್ರೆ ಸಂತೋಷ ಇಲ್ಲ, ಆನಂದ ಇಲ್ಲ. ಆನಂದ ಇಲ್ಲದಿದ್ರೆ ಅಂತಹ ಸ್ಥಿತಿ ನಮಗೆ ಯಾಕೆ? ಯಾಕೆಂದ್ರೆ ಭಗವಂತ ಮತ್ತು ನಾವು ಸತ್ತು ಚಿತ್ ಆನಂದ ಬಯಸುವವರು. ಭಗವಂತ ಯಾವತ್ತೂ ಇರುವವನು ಆನಂದವಾಗಿ. ಅವನ ಸಂಘ ಮಾಡಿದ್ರೆ ಮಾತ್ರ ನಮಗೆ ಆನಂದ ಸಿಗ್ತದೆ. ಆದ ಕಾರಣ ಈ ಬ್ರಹ್ಮನಿಗೆ ಹೋಗುವ ಉದ್ದೇಶ ಭಕ್ತರದ್ದಲ್ಲ, ಆದ್ರೆ ಬೇರೆ ಯೋಗಿಗಳದ್ದು ಬ್ರಹ್ಮನಿಗೆ ತಲುಪುದು. ಯಾಕೆಂದ್ರೆ ಅವರಿಗೆ ಅದರ ಇನ್ಫಾರ್ಮೇಶನ್ ಇಲ್ಲ. ಯಾವುದರ ಇನ್ಫಾರ್ಮೇಶನ್ ಇಲ್ಲ? ಭಗವಂತ ಸಾಕ್ಷಾತ್ ಪುರುಷ, ಅವನಿಂದಲೇ ಇದ್ಲೆಲ್ಲ ಆಗ್ತಾ ಇರುವಂತದ್ದು, ಈ ವಿಚಾರ ಎಲ್ಲ ಆಗ್ತಾ ಇರುವಂತಹ ಇನ್ಫಾರ್ಮೇಶನ್ ಇಲ್ಲ. ಇನ್ಫಾರ್ಮೇಶನ್ ಇದ್ರೂ ಅದನ್ನು ತೆಕ್ಕೊಳ್ಳುವಂತಹ ಜ್ಞಾನ ಅಥವಾ ವಿದ್ಯೆ ಇಲ್ಲ. ಇಂತಹ ಪರಿಪೂರ್ಣತೆಯನ್ನು ಬಯಸಿ ಮನುಷ್ಯನು ಬ್ರಹ್ಮಚರ್ಯವನ್ನು ಆಚರಿಸುತ್ತಾನೆ. ಅಂತಹ ಪರಿಪೂರ್ಣತೆ ಭಗವಂತನ ಧಾಮದಲ್ಲಿ ಭಗವಂತನ ಸೇವೆ ಮಾಡುವ ಪರಿಪೂರ್ಣತೆ ಅಲ್ಲ, ಅದು ಮೋಕ್ಷದ ಪರಿಪೂರ್ಣತೆ. ಮೋಕ್ಷವನ್ನು ಪಡೆಯಬಹುದಾದ ಈ ಪ್ರಕ್ರಿಯೆಯನ್ನು ನಾನು ನಿನಗೆ ಈಗ ಸಂಗ್ರಹವಾಗಿ ವಿವರಿಸುವೆನು. ನೆಕ್ಸ್ಟ್ ಶ್ಲೋಕದಲ್ಲಿ ಅದನ್ನು ಸಂಗ್ರಹವಾಗಿ ಹೇಳ್ತಾರೆ. ಭಾವಾರ್ಥ: ಶ್ರೀಕೃಷ್ಣನು ಅರ್ಜುನನಿಗೆ ಷಟ್ ಚಕ್ರ ಯೋಗವನ್ನು ಅಭ್ಯಾಸ ಮಾಡುವಂತೆ ಸಲಹೆ ಮಾಡಿದ್ದಾನೆ. ಇಲ್ಲಿ ಒಂದು ಸ್ವಲ್ಪ ವಿಚಾರ. ಷಟ್ ಚಕ್ರ ಯೋಗ ಅಂತ ಹೇಳಿದ್ರೆ, ಧ್ಯಾನ ಮಾಡ್ತಾ ನಮ್ಮ ಪ್ರಾಣವನ್ನ ಮೂಲಾಧಾರ ಚಕ್ರದಿಂದ ಆಜ್ಞಾ ಚಕ್ರಕ್ಕೆ ತಗೊಂಡು ಹೋಗುವಂಥದ್ದು. ಪ್ರಾಣ ಬಲದಿಂದ, ಶಕ್ತಿಯಿಂದ, ಇಚ್ಛಾ ಬಲದಿಂದ ಕುಳಿತುಕೊಂಡು ಸಂಪೂರ್ಣ ಧ್ಯಾನ ಮಗ್ನಾಗಿ, ಭಗವಂತ ಇಲ್ಲಿ ಬರಲಿಲ್ಲ ಅಷ್ಟು ಆದ್ರೂ ಕೂಡ ಯೋಚನೆ ಮಾಡ್ತಾ ಅಲ್ಲಿರುವಂತಹ ಬೀಜ ಮಂತ್ರಗಳನ್ನೆಲ್ಲ ಪಠಿಸ್ತಾ ಮೇಲೆ 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 ಪ್ರಾಣವಾಯುವನ್ನ ತಗೊಂಡು ಹೋಗಿ ಅಲ್ಲಿ ಭ್ರೂಮಧ್ಯ ದೃಷ್ಟಿ ಅಂದ್ರೆ ಭ್ರೂಮಧ್ಯದಲ್ಲಿ ಪ್ರಾಣವನ್ನ ನಿಲ್ಲಿಸುವಂಥದ್ದು. ಅದನ್ನ ಷಟ್ಚಕ್ರ ಯೋಗ ಅಂತ ಹೇಳ್ತಾರೆ. ಈ ಯೋಗದಲ್ಲಿ ಸಾಧಕನು ಪ್ರಾಣವಾಯುವನ್ನು ಹುಬ್ಬುಗಳ ಮಧ್ಯೆ ನಿಲ್ಲಿಸುತ್ತಾನೆ. ಕೆಳಗೆಲ್ಲ ಇರುವಂತಹ ಪ್ರಾಣ, ಅಪಾನ, ವ್ಯಾನ, ಉದಾನ ಇದನ್ನೆಲ್ಲ ತಗೊಂಡು ಬಂದು ಎಲ್ಲಿ ನಿಲ್ಲಿಸ್ತಾನೆ? ಭ್ರೂಮಧ್ಯದಲ್ಲಿ ನಿಲ್ಲಿಸ್ತಾನೆ. ಪಂಚಪ್ರಾಣವನ್ನ, ದಶಪ್ರಾಣವನ್ನ ಎಲ್ಲ ತಗೊಂಡು ಬಂದು ಅಲ್ಲಿ ನಿಲ್ಲಿಸ್ತಾನೆ. ಆಗ ಏನಾಗ್ತದೆ? ಆಗ ಭಗವಂತನ ಧ್ಯಾನ ಮಾಡ್ಲಿಕ್ಕೆ ಸುಲಭ ಆಗ್ತದೆ ಅಂತೇಳಿ. ಆದ್ರೆ ನಮಗೆ ಶಕ್ತಿ ಬೇಕೇ ಇದೆಲ್ಲ ಮಾಡ್ಲಿಕ್ಕೆ? ಶಕ್ತಿ ಇಲ್ಲ, ಅದರ ಅಗತ್ಯವೂ ಇಲ್ಲ. ಯಾಕೆ ಅಗತ್ಯ ಇಲ್ಲ ಅಂತ ಹೇಳಿದ್ರೆ, ಅದು ಮಾಡುವಂತಹ ಸಮಯ ಇದಲ್ಲ. ಯಾಕೆಂದ್ರೆ ನಮಗೆ ಇರುವಂತಹ ಆಯಸ್ಸು ಅಷ್ಟೇ. ನಾವು ಇದನ್ನು ಮಾಡ್ತಾ ಪ್ರಾಣ ಹೋದ್ರೆ ನಾವು ಪುನಃ ಇಲ್ಲಿ ಬಂದು ಅಲ್ಲಿಂದ ಶುರು ಮಾಡಬೇಕಾಗ್ತದೆ. ಖಂಡಿತ ಗ್ಯಾರಂಟಿ ಏನಿಲ್ಲ ಅಲ್ಲಿಂದಲೇ ಶುರು ಮಾಡಬಹುದು ಅಂತ ಹೇಳಿ. ಆದ ಕಾರಣ ನಾವು ಅಂಥ ಯೋಗಕ್ಕೆ ಮೊರೆ ಹೋಗಬಾರದು. ಷಟ್ಚಕ್ರ ಯೋಗವನ್ನು ಅಭ್ಯಾಸ ಮಾಡುವುದು ಹೇಗೆ ಎನ್ನುವುದು ಅರ್ಜುನನಿಗೆ ತಿಳಿಯದೇ ಇರಬಹುದು ಎಂದು ಭಾವಿಸಿ ಪ್ರಭುವು ಮುಂದಿನ ಶ್ಲೋಕಗಳಲ್ಲಿ ಈ ಪ್ರಕ್ರಿಯೆಯನ್ನು ವಿವರಿಸುತ್ತಾರೆ. ಇದೊಂದು ಇನ್ಫಾರ್ಮೇಶನ್ ಅಷ್ಟೇ, ಕಾಷನ್, ಎಚ್ಚರಿಕೆ ಅಥವಾ ಇನ್ಫಾರ್ಮೇಶನ್. ಆದ ಕಾರಣ ನಾವು ಅದೇ ದೃಷ್ಟಿಕೋನದಿಂದ ಇದನ್ನು ತಗೊಳ್ಳುವ, ಬರೀ ಇನ್ಫಾರ್ಮೇಶನ್ ಆಗಿ. ಬ್ರಹ್ಮನ್ ಅದ್ವಿತೀಯನಾದರೂ
ಅವನಿಗೆ ಹಲವು ಅಭಿವ್ಯಕ್ತಿಗಳು ಲಕ್ಷಣಗಳು ಉಂಟು ಎಂದು ಪ್ರಭುವು ಹೇಳುತ್ತಾನೆ. ವಿಶೇಷವಾಗಿ ನಿರಾಕಾರವಾದಿಗಳಿಗೆ ಇದೆರಡು ಅಭಿವ್ಯಕ್ತಿ ಉಂಟು ಬ್ರಹ್ಮನಿಗೆ. ಯಾವುದೆರಡು? ಅಕ್ಷರ ಅಥವಾ ಓಂಕಾರವು ಬ್ರಹ್ಮನ್ ಒಂದೇ. ನಿರಾಕಾರವಾದಿಗಳು ಏನ್ ತಗೊಳ್ತಾರೆ? ಆ ಒಂದು ಶಕ್ತಿ ಅಕ್ಷರ, ಅಕ್ಷರ ಇಲ್ಲ, ಅದಕ್ಕೆ ಅಕ್ಷರ ಇಲ್ಲ, ಕ್ಷಯಿಸುವುದಿಲ್ಲ. ಅಕ್ಷರವಾದಂತಹ ಶಕ್ತಿ, ಆ ಒಂದು ಬೆಳಕಿನ ಪುಂಜ, ಭಗವಂತನ ಬಾಹ್ಯ ಅಥವಾ ಭಗವಂತನ ಬಾಹ್ಯ ದೇಹ. ಭಗವಂತನನ್ನ ಸಂಪೂರ್ಣ ಆಧ್ಯಾತ್ಮಿಕ ದೇಹ ಅಂತ ತಗೊಂಡ್ರೆ ಬಾಹ್ಯ ಹೊರಗೆ ಇರುವಂತದ್ದು ಬ್ರಹ್ಮನ್. ಅದಕ್ಕೆ ಆಕಾರ ಇಲ್ಲ. ಅಂತಹ ನಿರಾಕಾರವಾದಿಗಳು ಏನ್ ಹೇಳ್ತಾರೆ? ಅದಕ್ಕೆ ಎರಡು ರೀತಿಯ ಆಟ್ರಿಬ್ಯೂಟ್ಸ್ ಇದೆ, ಎರಡು ರೀತಿಯ ಅಭಿವ್ಯಕ್ತಿ ಇದೆ. ಅದು ಅಕ್ಷರ ಮತ್ತು ಅದರ ಇನ್ನೊಂದು ರೀತಿಯ ಅಭಿವ್ಯಕ್ತಿ ಓಂಕಾರ. ಅದನ್ನು ಕರಿಬಹುದು ಓಂಕಾರ ಅಂತ ಹೇಳಿ. ಅದು ಬ್ರಹ್ಮನ್. ಆದ ಕಾರಣ ಓಂಕಾರ ಅಂತ ಹೇಳುವಂಥದ್ದು ಭಗವಂತನ ನಿರಾಕಾರ ಶಬ್ದ. ಓಂಕಾರ ಹೇಳುವಂಥದ್ದು ಭಗವಂತನ ನಿರಾಕಾರ ಶಬ್ದ. ಆ ಸಕಾರ ಶಬ್ದ ಯಾವುದು? ನಮಗೆಲ್ಲ ಗೊತ್ತು. ಹರೇ ಕೃಷ್ಣ ಅಥವಾ ಕೃಷ್ಣ ಅಥವಾ ಹರಿ ಅಥವಾ ನಾರಾಯಣ, ಈ ರೀತಿಯ ಶಬ್ದಗಳು. ಕೃಷ್ಣನು, ಯಾಕೆಂದ್ರೆ ಓಂ ಅಂತ ಹೇಳಿದ ಕೂಡಲೇ ಯಾರಿಗಾದ್ರೂ ಕೃಷ್ಣನ ನೆನಪಾಗ್ಲೇಬೇಕು ಅಂತ ಏನು ಖಂಡಿತ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ, ಹೌದಲ್ವೇ? ಓಂ ಹೇಳಿದ ತಕ್ಷಣ ಕೆಲವರು ಬೇರೆ ಬೇರೆ ದೇವರನ್ನ ಗಮನಿಸಬಹುದು, ಚಿಂತನೆ ಮಾಡಬಹುದು. ಆದರೆ ಹರೇ ಕೃಷ್ಣ ಅಂತ ಹೇಳುವಾಗ ಕೃಷ್ಣನನ್ನು ಹೊರತಾಗಿ ಬೇರೆ ಯಾರನ್ನು ಚಿಂತನೆ, ನಾರಾಯಣ ಅಂತ ಹೇಳುವಾಗ ನಾರಾಯಣನನ್ನು ಹೊರತಾಗಿ ಬೇರೆ ಯಾರ ಚಿಂತನೆ, ಓಂ ಅಂದ್ರೆ ಬೇರೆ ಬೇರೆ ಯಾರನ್ನೋ ಚಿಂತನೆ ಮಾಡುವುದು. ತುಂಬಾ ಸುಲಭ ಅರ್ಥ ಮಾಡ್ಲಿಕ್ಕೆ ಮುಂದೆ ಹೋಗ್ತಾ ಇದ್ದೇನೆ. ಕೃಷ್ಣನು ಇಲ್ಲಿ ಸನ್ಯಾಸಿ ಯತಿಗಳು ಪ್ರವೇಶಿಸುವ ನಿರಾಕಾರ ಬ್ರಹ್ಮನನ್ನು ವಿವರಿಸುತ್ತಾನೆ. ಆದ ಕಾರಣ ಕಲಿಯುಗದಲ್ಲಿ ಸನ್ಯಾಸ ತಗೊಳ್ಬಾರದು. ಆದರೆ ವೈಷ್ಣವರು ಎಲ್ಲರೂ ಸನ್ಯಾಸಿಗಳೇ. ಅವರು ವರ್ಣಾಶ್ರಮವನ್ನ ಎಲ್ಲರಿಗೋಸ್ಕರ ಫಾಲೋ ಮಾಡ್ತಿದ್ದಾರೆ. ಅವರಿಗೆ ಗೊತ್ತು ನಾವು ನಿಜವಾಗಿ ಸನ್ಯಾಸ ಅಂತ ಹೇಳುದು ಹೃದಯದಲ್ಲಿ ಇರುವ ವಿಚಾರ. ಇದು ನಾವು ಯಾವ ಅಧ್ಯಾಯದಲ್ಲಿ ನೋಡಿದ್ದೇವೆ? 2ನೇಯೋ 3ನೇಯೋ ಅಧ್ಯಾಯದಲ್ಲಿ ತುಂಬಾ ಚರ್ಚೆ ಮಾಡಿದ್ದೇವೆ. ಸನ್ಯಾಸ ಮಿತಿ ಪ್ರಾಹುರ್ ಅಂತ ಹೇಳುವಂತಹ ಶ್ಲೋಕ, ಅದು 3ನೇ ಶ್ಲೋಕ ಅಂತ 3ನೇ ಅಧ್ಯಾಯ ಅಂತ ಅನ್ಕೊಳ್ತೇನೆ. ಕೃಷ್ಣನು ಇಲ್ಲಿ ಸನ್ಯಾಸಿ ಯತಿಗಳು ಪ್ರವೇಶಿಸುವ ನಿರಾಕಾರ ಬ್ರಹ್ಮನನ್ನು ವಿವರಿಸುತ್ತಾನೆ. ಆದ ಕಾರಣ ಆ ಶ್ಲೋಕವನ್ನ ಖಂಡಿತವಾಗಿ ಆ ಅಧ್ಯಾಯದಲ್ಲಿ ಗಮನಿಸಿ. ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಾರಂಭದಿಂದ ಗುರುವಿನೊಂದಿಗೆ ಇದು ಜ್ಞಾನಯೋಗ ಅಥವಾ ಬ್ರಹ್ಮನ್ ತಲುಪುವ ವಿಧಾನ ಹೇಗೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ನಮಗೋಸ್ಕರ ಅಲ್ಲ, ಅರ್ಜುನನಿಗೆ ಕೃಷ್ಣ ಹೇಗೆ ಹೇಳ್ತಿದ್ದಾರೆ ನೋಡೋಣ. ಪ್ರಾರಂಭದಿಂದ ಗುರುವಿನೊಂದಿಗೆ ಸಂಪೂರ್ಣ ಬ್ರಹ್ಮಚರ್ಯದಲ್ಲಿ ವಾಸಿಸುತ್ತಾ ಓಂಕಾರದ ಅನುಸಂಧಾನವನ್ನು ಮಾಡಲು ಮತ್ತು ಕಟ್ಟ ಕಡೆಯ ನಿರಾಕಾರ ಬ್ರಹ್ಮನನ್ನು ತಿಳಿದುಕೊಳ್ಳಲು ಹೇಳಿಕೊಡುತ್ತಾರೆ. ಈಗ ಭಾರತ ಭೂಮಿಯಲ್ಲಿ ಹೆಚ್ಚಿನ ಕಡೆ ಇದೇ ನಡೆಯುವಂಥದ್ದು. ಸಕಾರ ಭಗವಂತನ ಅರ್ಚನೆ ತುಂಬಾ ಕಮ್ಮಿ. ಏನ್ ನಡೀತಾ ಇದೆ? ಓಂಕಾರ ಹೇಳ್ತಾ ಬ್ರಹ್ಮನ್ ನಿರ್ವಾಣ ಅಥವಾ ಬ್ರಹ್ಮನ ಕಡೆಗೆ ಹೋಗುವಂತಹ ವಿಚಾರವನ್ನ ಹೇಳಿಕೊಡ್ತಾರೆ. ಯಾರಿಗೆ? ಮಕ್ಕಳಿಗೆ. ಈ ರೀತಿಯಲ್ಲಿ ಅವರು ಬ್ರಹ್ಮನ್ನ 2 ಲಕ್ಷಣಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಯಾವುದು ಬ್ರಹ್ಮನ್ನ 2 ಲಕ್ಷಣಗಳು? ಯಾರಾದ್ರೂ ಹೇಳ್ತೀರಾ? ಬ್ರಹ್ಮನ್ನ 2 ಲಕ್ಷಣಗಳು ಯಾವುದು? ಕೇಳ್ತಿದ್ದೀರಾ ಎಲ್ಲರೂ? ಈಗಾಗಲೇ ಹೇಳಿ ಆಗಿದೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಬ್ರಹ್ಮನ್ನ 2 ಲಕ್ಷಣಗಳು ಯಾವುದು? ಇದ್ದೀರಾ? ಹರೇ ಕೃಷ್ಣ. ರವಿಕಲಾ ಮಾತಾಜಿ. ಭಾಗವತ ಧರ್ಮ ವರ್ಣಾಶ್ರಮ ಧರ್ಮ. ಹೌದಾ ಪ್ರಭು? ಇಲ್ಲ ಮತ್ತೆ ಅದು ಬಂತ ಇವತ್ತಿನ ಕ್ಲಾಸ್ ಅಲ್ಲಿ, ಅದು ಚರ್ಚೆ ನಡೆದಿಲ್ಲ. ನಮ್ಮ ಕ್ಲಾಸ್ ಎಲ್ಲ ಕ್ಲಾಸ್ ಅಲ್ಲಿ ವರ್ಣಾಶ್ರಮ ಧರ್ಮ, ಭಾಗವತ ಧರ್ಮ ಅದು ಬೈ ಡಿಫಾಲ್ಟ್ ಇದೆ ಅಲ್ಲ ಮಾತಾಜಿ? ರವಿಕಲಾ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಬ್ರಹ್ಮನಂದ್ರೆ ಕೃಷ್ಣ ನಿರಾಕಾರ. ಓಕೆ, 2 ರೀತಿಯಂತ ಅಭಿವ್ಯಕ್ತಿ ಅಥವಾ 2 ರೀತಿಯಂತ ಲಕ್ಷಣ ಅಥವಾ ಆಟ್ರಿಬ್ಯೂಟ್ಸ್ ಯಾವುದು? ನಿರಾಕಾರ ಜ್ಯೋತಿ ಸ್ವರೂಪ. ಅದೆಲ್ಲ ಇದೆ. ಆದ್ರೆ ಇಲ್ಲಿ ಹೇಳಿರುವಂತದ್ದು ಅಭಿವ್ಯಕ್ತಿ ತುಂಬಾ ಇದೆ. ಇಲ್ಲಿ ಹೇಳಿರುವಂತ 2 ಅಭಿವ್ಯಕ್ತಿ ಯಾವುದು? ಕೆಂಪಕ್ಷರ ಅಕ್ಷರ ಆಯ್ತು, ನಾನು ಹೇಳಿದೆ ಅಲ್ಲ ಅದಕ್ಕೆ. ಅಕ್ಷರ ಮತ್ತು ಓಂಕಾರ ಅಂದ್ರೆ ಬ್ರಹ್ಮನ್ ಅಂತ ಹೇಳಿದು ಕ್ಷರ ಆಗುವುದಿಲ್ಲ,
ಅದು ಯಾವತ್ತೂ ಇರುವಂಥದ್ದು. ಆದರೆ ನಮ್ಮ ಲೋಕ, ನಾವಿರುವಂತಹ ಲೋಕ ಅಕ್ಷರ ಅಲ್ಲ. ಯಾವುದು? ಭೂಮಂಡಲ ಕ್ಷರ ಅಲ್ಲ, ಅಕ್ಷರ ಅಲ್ಲ, ಕ್ಷರ, ಸಾರಿ. ಆಮೇಲೆ ಆ ಒಂದು ನಿರಾಕಾರ ತತ್ವಕ್ಕೆ ಹೇಗೆ ಕರೆಯುವಂಥದ್ದು? ಓಂ ಅಂತ ಹೇಳಿ. ಓಂ ಅಂತ ಹೇಳಿದ್ರೆ ಅದರ ಶಬ್ದ ಯಾವುದಕ್ಕೆ ಶಬ್ದ? ಆ ನಿರಾಕಾರಕ್ಕೆ ಶಬ್ದ. ಶಬ್ದ ರೀತಿಯಲ್ಲಿ ಯಾವುದನ್ನು ಹೇಳುವಂಥದ್ದು? ಓಂಕಾರ ಹೇಳುವುದು ಅಂತ ಹೇಳಿದ್ರೆ ಆ ಬ್ರಹ್ಮನನ್ನ ಸಂಬೋಧಿಸುವಂಥದ್ದು. ಬ್ರಹ್ಮನ್ ಹೇಳುವುದಕ್ಕೆ ಓಂ ಅಂತ ಕರೆಯುವಂಥದ್ದು. ಇದು ಎರಡನ್ನ ಯಾರು ಸಾಧನೆ ಮಾಡಿ ಸಿದ್ಧಿ ಮಾಡ್ತಾರೆ? ಅಂತಹ ವಿದ್ಯಾರ್ಥಿಗಳು, ಯಾರಿಗೆ ಚಿಕ್ಕದಿಂದಲೇ ಈ ರೀತಿಯ ತರಗತಿ ಸಿಗ್ತದೆ. ಆದ್ರೆ ಈ ಕಾಲದಲ್ಲಿ ಸಾಧ್ಯ ಇಲ್ಲ. ಅದು ಸಂಪೂರ್ಣ ಬ್ರಹ್ಮಚರ್ಯವನ್ನ ಫಾಲೋ ಮಾಡ್ಬೇಕು ಅವರು. ಈ ರೀತಿಯಲ್ಲಿ ಅವರು ಬ್ರಹ್ಮನ್ನ 2 ಲಕ್ಷಣಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುತ್ತಾರೆ. ಶಿಷ್ಯನು ಆಧ್ಯಾತ್ಮಿಕ ಬಾಳಿನಲ್ಲಿ ಮುಂದುವರಿಯಲು ಈ ಅಭ್ಯಾಸವು ಬಹಳ ಅಗತ್ಯ. ಆದರೆ ಈಗ ಇಂತಹ ಬ್ರಹ್ಮಚರ್ಯದ ಬದುಕು ತೀರ ಅಸಾಧ್ಯ. ಅಂದ್ರೆ ಆ ಚಿಕ್ಕದಿರುವಾಗ ಇಷ್ಟರ ಮಟ್ಟಿಗೆ ತಲುಪಿದವ, ಅವನಿಗೆ ಇನ್ನೂ ಜ್ಞಾನ ಸಂಪಾದನೆ ಆಗುವಾಗ, ಭಕ್ತರ ಸಂಘ ಆಗುವಾಗ, ಇದು ಎಲ್ಲಿಂದ ಬಂತು ಈ ಶಬ್ದ? ಓಂ ಅಂತ ಹೇಳಿದ್ರೆ ಎಲ್ಲಿಂದ ಬಂತು? ಈ ಪುಂಜ ಎಲ್ಲಿಂದ ಬಂತು ಅಂತ ಹೇಳಿ ರಿಸರ್ಚ್ ಮಾಡುವಾಗ, ಜ್ಞಾನ ಮಾಡುವಾಗ ಅವನಿಗೆ ಭಕ್ತರ ಸಂಘ ಆಗಿ ಭಕ್ತಿ ಸಿಗ್ತದೆ. ಆದರೆ ಅದು ಸಾಧ್ಯ ಇಲ್ಲ ಈ ಕಲಿಯುಗದಲ್ಲಿ. ಶಿಷ್ಯನು ಆಧ್ಯಾತ್ಮಿಕ ಬಾಳಿನಲ್ಲಿ ಮುಂದುವರಿಯಲು ಈ ಅಭ್ಯಾಸವು ಬಹಳ ಅಗತ್ಯ. ಆದರೆ ಈಗ ಇಂತಹ ಬ್ರಹ್ಮಚರ್ಯದ ಬದುಕು ತೀರಾ ಅಸಾಧ್ಯ, ಸಾಧ್ಯ ಇಲ್ಲ ಅಂತ. ಅದ ಕಾರಣ ಸಾಧ್ಯ ಇಲ್ಲದನ್ನು ನಾವು ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಏನು ಪ್ರಯೋಜನ? ಭಗವಂತನ ಸೇವೆ ಮಾಡಿದ್ರಲ್ಲಿ ನಮಗೆ ಬ್ರಹ್ಮಚರ್ಯ ಮಾಡ್ಲಿಕ್ಕೆ ಭಗವಂತನ ಸೇವೆಯೇ ಪಾತಿವ್ರತ್ಯ, ಬ್ರಹ್ಮಚರ್ಯ, ಇದಕ್ಕೆಲ್ಲ ಭಗವಂತನ ಸೇವೆ ಮಾಡಿದ್ರೆ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ ಈಗಿನ ಕಾಲದಲ್ಲಿ. ಕಲಿಯುಗದಲ್ಲಿ ಇಂತಹ ಒಂದು ಹಳ್ಳಿ ಅಥವಾ ಸಿಟಿ ಅಂತ ಹೇಳಲಿಕ್ಕಿಲ್ಲ. ಈಗ ಎಲ್ಲ ಕಡೆ ಅನುಕರಣೆ ನಡೀಲಿಕ್ತಾ ಇದೆ, ಎಲ್ಲ ಕಡೆ ಅನುಕರಣೆ. ಆದ ಕಾರಣ ಇದನ್ನು ಮಾತಾಡಿದರೆ ನಮಗೆಲ್ಲ ಗೊತ್ತಿರೋ ವಿಚಾರ ಮಾತಾಡುವ ಅಗತ್ಯ ಇಲ್ಲ. ಎಷ್ಟು ನಾವು ಕೀಳು ಮಟ್ಟಕ್ಕೆ ತಲುಪಿದ್ದೇವೆ, ನಮ್ಮ ಜನಾಂಗ ಎಷ್ಟು ಕೀಳು ಮಟ್ಟ ಆಗಿ, ಎಷ್ಟು ಆ ಸಂಸ್ಕಾರ, ಒಳ್ಳೆ ಸಂಸ್ಕಾರ ಇರುವವರನ್ನು ಕೂಡ ಹಾಳು ಮಾಡ್ತಾ ಇದೆ, ಮಕ್ಕಳನ್ನು ಎಷ್ಟು ಹಾಳು ಮಾಡ್ತಿದೆ ನಮಗೆಲ್ಲ ಗೊತ್ತಿದೆ. ಆದ ಕಾರಣ ಈ ಕೃಷ್ಣ ಪ್ರಜ್ಞೆಯನ್ನ ಪಸರಿಸುವುದು ಅಂತ ಹೇಳಿದ್ರೆ ಬರೀ ಮಕ್ಕಳನ್ನ ಡಿವೋಟಿ ಮಾಡುವುದಲ್ಲ, ಮಕ್ಕಳಿಗೆ ಸಂಸ್ಕಾರ ಇಲ್ಲಿ ಹೇಗೆ ಬದುಕಲಿಕ್ಕೆ ಕಲಿಸ್ಬೇಕು, ಅವರಿಗೆ ಅದು ಬದುಕಿಸ್ಲಿಕ್ಕೆ ಕಲಿಸ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಗುರುಕುಲಗಳು ಮಹಾ ಅಗತ್ಯ. ಗುರುಕುಲ ಇಲ್ಲಾದ್ರೆ ಸಾಧ್ಯ ಇಲ್ಲ. ನಾನು ಮನೆಯಲ್ಲೇ ಕಲಿಸ್ತೇನೆ ಅಂತ ಹೇಳಿದ್ರೆ ಏನು ಪ್ರಯೋಜನ? ಈಗ ಕೆಲವರಿಗೆ ಈಗ ಶುರುವಾಗಿದೆ, ನಾನು ಎಲ್ಲೋ ಕೇಳ್ಪಟ್ಟಿದ್ದೀನಿ, ಹೋಮ್ ಸ್ಕೂಲಿಂಗ್. ನಾನು ಭಕ್ತರು ಮಾಡುವ ಹೋಮ್ ಸ್ಕೂಲಿಂಗ್ ಅನ್ನು ಹೇಳ್ತಾ ಇಲ್ಲ, ನಾನು ಸಾಮಾನ್ಯ ವ್ಯಕ್ತಿಗಳು ಮಾಡುವಂತ ಹೋಮ್ ಸ್ಕೂಲಿಂಗ್. ಅವರು ಏನನ್ನು ಕಲಿಸ್ತಾರೆ? ಹೋಮ್ ಸ್ಕೂಲಿಂಗ್ ಕಲಿಸುವುದು ಅದೇ ಗಣಿತವನ್ನ, ಅದನ್ನೇ ಅವರು ಕಲಿಸುವುದು ಅಂತ ಅಷ್ಟೇ. ಅವರು ಅದೇ ಕಂಪ್ಯೂಟರ್ನ ಉಪಯೋಗಿಸ್ತಾರೆ, ಅವರು ಟಿವಿ ನೋಡ್ತಾ ಇರ್ತಾರೆ. ಸ್ವಲ್ಪ ಅದಕ್ಕಿಂತ ಬೆಟರ್ ಕಲಿಸುವುದು ಏನನ್ನ? ವಿಚಾರ ಅದೇ. ಭಗವಂತನ ಧಾಮಕ್ಕೆ ಹೋಗುವ ಶಿಕ್ಷಣ ಅಲ್ಲಿ ಎಲ್ಲಿಯೂ ಸಿಗ್ತಾ ಇಲ್ಲ. ಆದ ಕಾರಣ ನಾವೆಲ್ಲ ಭಕ್ತರು ಈ ಗುರುಕುಲ, ಈಗ ನಾವು ಹೇಗೆ ದೇವಸ್ಥಾನವನ್ನ ಸಪೋರ್ಟ್ ಮಾಡ್ತೇವೆ ಅದೇ ರೀತಿಯಲ್ಲಿ ಗುರುಕುಲ ಮತ್ತು ವರ್ಣಾಶ್ರಮ ಕಾಲೇಜಿಗೆ ಅದೇ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು. ಅದು ಧನ ರೂಪದಲ್ಲಿ ಇರಬಹುದು, ನಮ್ಮ ಕೆಲಸದ ಮುಖಾಂತರ, ಈಗ ಒಂದೊಂದು ಸಲ ಹೋಗಿ ಅಲ್ಲಿ ಕಲಿಸುವುದಿರ್ಬೋದು. ಯಾವ ರೀತಿಯಲ್ಲಿ ಆದ್ರೂ ಈ ಗುರುಕುಲ ಮತ್ತು ವರ್ಣಾಶ್ರಮ ಕಾಲೇಜನ್ನು ಮಾಡಿದ್ರೆ ಭಕ್ತಿಯನ್ನ ಇನ್ನೂ ಜಾಸ್ತಿಯಾಗಿ ಪಸರಿಸ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಆದ ಕಾರಣ ತುಂಬಾ ಈಗ ಬೇಕೇ ಬೇಕಾದಂತ ಒಂದು ಅಂಗ ಅದು. ಯಾಕಂದ್ರೆ ಅಷ್ಟು ಕೆಡ್ತಾ ಇದ್ದಾರೆ ಎಲ್ಲರೂ. ನಮ್ಮ ಎದುರು ಯಾರಾದ್ರೂ ಒಬ್ಬರಿದ್ದಾರ? ಮಕ್ಕಳು ಭಕ್ತಿ ತಕ್ಕೊಂಡಂತಹ ಮಕ್ಕಳು ಕೂಡ ಮೊಬೈಲ್ ಬಿಡ್ತಾರ. ನಮ್ಮ ಮಕ್ಕಳೇ ಇಟ್ಟುಕೊಳ್ಳುವ ನಾವು, ಮೊಬೈಲ್ ಬಿಡ್ತಾರ, ಮೊಬೈಲ್ ಇರುವಂತಹ ಯಾವ್ದಾದ್ರು ಟಿವಿಯ ಸಂದೇಶಗಳನ್ನು ಬಿಡ್ತಾರ. ಎಷ್ಟು ರಿಸ್ಕ್ ಇದೆ ನಮಗೆಲ್ಲ ಗೊತ್ತಿದ್ದ ವಿಚಾರ ಈ ರಿಸ್ಕು. ಆದ ಕಾರಣ ಇನ್ನು ನೆಕ್ಸ್ಟ್ ಪೀಳಿಗೆಗೆ ಇನ್ನೂ ಭಕ್ತಿ ಹೃದಯಕ್ಕೆ ತಲುಪಿ ಅವರೆಲ್ಲ ಭಗವಂತನ ಧಾಮಕ್ಕೆ, ನಾವಂತೂ ಹೋಗುದಿಲ್ಲ ಅಂತ ಗೊತ್ತಾಯ್ತು, ಅವರಾದ್ರೂ ಹೋಗ್ಬೇಕು ಅಂತ ಆದ್ರೆ ನಾವು ಹೋಗುದಿಲ್ಲ ಗೊತ್ತಾಯ್ತು. ಯಾಕೆ ಅಂತ ಹೇಳಿದ್ರೆ ನಮಗೆ ಅಂತಹ ಕೆಟ್ಟ ಯೋಚನೆಗಳು ನಮ್ಮ ಹೃದಯದಲ್ಲಿ ಗಾಢವಾಗಿದೆ. ಅದು ಶುದ್ಧ ಆಗ್ಲಿಕ್ಕೆ ಎಷ್ಟು ಜನ್ಮ ಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಸುಮ್ಮನೆ ಎಕ್ಸ್ಪೆಕ್ಟ್ ಮಾಡಬಾರ್ದು, ಭಗವಂತನ ಕೃಪೆ ಇದ್ರೆ ಆಗ್ಲಿ. ಆದ ಕಾರಣ ನಾವು ಭಗವಂತನಿಗೆ ತೊಂದರೆ ಕೊಡಬಾರ್ದು, ನನಗೆ ಇದೇ ಜನ್ಮದಲ್ಲಿ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ತೊಂದರೆ ಕೊಡಬಾರ್ದು. ಯಾಕಂದ್ರೆ ಅಷ್ಟು ಅಶುದ್ಧಿ ಇದೆ ನಮ್ಮ ಹತ್ರ. ಅದನ್ನು ಶುದ್ಧ ಮಾಡೋದು ನಮ್ಮ ಕರ್ತವ್ಯ. ಅದ ಕಾರಣ ನಾವು ಶುದ್ಧ ಮಾಡೋದು ನಮ್ಮ ಪ್ರಯತ್ನ. ಆದರೆ ಮುಂದಿನ ಪೀಳಿಗೆಗೆ ನಾವು ಇಂಥ ಒಂದು ಸಂದರ್ಭ ಅವರಿಗೆ ಸಿಗಬಾರದು ಎಂಬ ಯೋಚನೆಯಿಂದ ಎಲ್ಲ ಆಚಾರ್ಯರು, ನನ್ನ ಗುರು ಮಹಾರಾಜರಾಗಲಿ ಬೇರೆ ಎಲ್ಲ ಮಹಾರಾಜರಾಗಲಿ ಇದನ್ನು ಚಿಂತನೆ ಮಾಡ್ತಿದ್ದಾರೆ. ಶಿಲ ಪ್ರಭುಪಾದರು ಇದನ್ನು ಚಿಂತನೆ ಮಾಡಿ ಹೇಳಿದ್ದಾರೆ, ನಾನು 50% ನಾನು ಮಾಡ್ಲಿಕ್ಕಾಗಿಲ್ಲ, ನೀವೆಲ್ಲ ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ.
ಭಕ್ತಿ ಎಲ್ರಿಗೂ ಕೊಟ್ಟಿದ್ದಾರೆ. ಆ ಭಕ್ತಿಯಿಂದ ಶುದ್ಧರಾಗಿ ಇಂತಹ ವರ್ಣಾಶ್ರಮ ಧರ್ಮದ ಪರಿಪಾಲನೆ ಮಾಡಬೇಕು ಅಂತ ಹೇಳಿ ಹೋಗಿದ್ದಾರೆ. ಮುಂದೆ ಹೋಗ್ತಾ ಇದ್ದೇನೆ. ಶಿಷ್ಯನು ಆಧ್ಯಾತ್ಮಿಕ ಬಾಳಿನಲ್ಲಿ ಮುಂದುವರಿಯಲು ಈ ಅಭ್ಯಾಸವು ಬಹಳ ಅಗತ್ಯ. ಆಗ ಮಾತ್ರ ಈ ರೀತಿಯ ನಿಜವಾದ ಸೀರಿಯಸ್ ಭಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ. ಜಗತ್ತಿನ ಸಾಮಾಜಿಕ ರಚನೆಯು ಎಷ್ಟೊಂದು ಬದಲಾವಣೆ ಹೊಂದಿದೆ ಎಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ವಿದ್ಯಾರ್ಥಿ ಜೀವನದ ಪ್ರಾರಂಭದಿಂದ ಬ್ರಹ್ಮಚರ್ಯವನ್ನು ಅಭ್ಯಾಸ ಮಾಡುವ ಸಾಧ್ಯತೆಯೇ ಇಲ್ಲ. ಸಾಧ್ಯವೇ ಇಲ್ಲ. ಅವನು ಮನೆಯಲ್ಲೇ ಇಟ್ಟುಕೊಂಡ್ರು ಸಾಧ್ಯ ಇಲ್ಲ. ಮನೆಯಲ್ಲಿ ಇಟ್ಟರು ಕೊಡುದೇನು ಮೊಬೈಲು, ನೋಡುದೇನು ಟಿವಿ, ಸಾಧ್ಯ ಇಲ್ಲ. ಹೋಗುದೆಲ್ಲಿಗೆ? ಹೊರಗೆ. ಎಲ್ಲಿಗೆ? ಸೂಪರ್ ಮಾರ್ಕೆಟ್ಗೆ. ಆದ ಕಾರಣ ಮಗುವಿಗೆ ಗುರುಕುಲ ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಅವನಿಗೆ ಪ್ರಕೃತಿಯ ಮಡಲಿನಲ್ಲಿ, ಪ್ರಕೃತಿಯ ಹತ್ತಿರ, ಒಳ್ಳೆಯ ಗುರುವಿನ ಸಹಯೋಗದಲ್ಲಿ ಭಗವಂತನ ಮತ್ತು ಭಕ್ತಿಯ ಮತ್ತು ಇಲ್ಲಿ ಹೇಗೆ ಬದುಕಬೇಕು ಅಂತ ಹೇಳುವುದರ ವಿಚಾರವನ್ನ ಕಲಿಸುವಂತಹ ಒಂದು ಸಿಸ್ಟಮ್ ಅನ್ನೇ ಗುರುಕುಲ ಅಂತ ಹೇಳುವಂಥದ್ದು. ಆ ಗುರುಕುಲ ಇಲ್ಲ ಇದ್ರೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಸನಾತನ ಧರ್ಮದಲ್ಲಿ ಗುರುಕುಲಕ್ಕೆ ಅಷ್ಟು ಶ್ರೇಷ್ಠತೆ. ಎಲ್ಲರೂ ಗುರುಕುಲಕ್ಕೆ ಸಹಾಯ ಮಾಡ್ತಿದ್ರು. ಅವರ ಮಕ್ಕಳು ಅಲ್ಲಿಗೆ ಹೋಗ್ತಾರಾ ಇಲ್ವೋ ಇಲ್ಲ ಚಿಂತನೆ ಇಲ್ಲ, ಎಲ್ಲರೂ ಗುರುಕುಲಕ್ಕೆ ಸಹಾಯ ಮಾಡ್ತಾ ಇದ್ರು. ಮಕ್ಕಳು ಇದ್ದಾರಾ ಇಲ್ವೋ ಚಿಂತನೆ ಇಲ್ಲ, ಎಲ್ಲರೂ ಗುರುಕುಲಕ್ಕೆ. ಯಾಕೆಂದ್ರೆ ಗುರುಕುಲ ಅಂತ ಹೇಳುವಂಥದ್ದು ಆಧ್ಯಾತ್ಮಿಕ ಜ್ಞಾನ ಪಡೆಯುವಂತಹ ಒಂದು ಮೂಲ ಸ್ಥಾನ. ಬರೀ ದೇವಸ್ಥಾನ ಇದ್ರೆ ಸಾಲದು, ಗುರುಕುಲ ಅದಕ್ಕೆ ಹತ್ತಿರ ಇರಬೇಕು. ವಿದ್ಯೆಯ ಬೇರೆ ಬೇರೆ ವಿಭಾಗಗಳಿಗೆ ಜಗತ್ತಿನಾದ್ಯಂತ ಹಲವಾರು ಸಂಸ್ಥೆಗಳೇ. ಇದು ಓದಿ ಆಯ್ತು ಇಲ್ಲ. ಆದರೆ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯ ತತ್ವಗಳಲ್ಲಿ ಶಿಕ್ಷಣ ಕೊಡಲು ಮನ್ನಣೆ ಪಡೆದ ಸಂಸ್ಥೆಯೇ ಇಲ್ಲ. ಅರ್ಥ ಆಯ್ತು ನಮಗೆ, ಯಾಕಂದ್ರೆ ಇಷ್ಟು ಚರ್ಚೆ ಆಯ್ತು ಅದರ ಬಗ್ಗೆ. ಬ್ರಹ್ಮಚರ್ಯವನ್ನು ಪಾಲಿಸದಿದ್ದರೆ ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿ ಸಾಧ್ಯವೇ ಇಲ್ಲ. ಆದುದರಿಂದ ಕಲಿಯುಗಕ್ಕೆ ಶಾಸ್ತ್ರಗಳು ನೀಡಿರುವ ಆದೇಶಗಳಿಗೆ ಅನುಗುಣವಾಗಿ ಚೈತನ್ಯ ಮಹಾಪ್ರಭುಗಳು ಪರಮೋನ್ನತ ಸಾಕ್ಷಾತ್ಕಾರಕ್ಕೆ ಶ್ರೀಕೃಷ್ಣನ ಪಾವನ ನಾಮವನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ಸಂಕೀರ್ತನೆ ಮಾಡುವುದನ್ನು ಬಿಟ್ಟು ಬೇರೆ ಮಾರ್ಗವೇ ಇಲ್ಲ ಎಂದು ಹೇಳಿದ್ದಾರೆ. ಆದ ಕಾರಣ ನಾವೆಲ್ಲರೂ ಮಕ್ಕಳಿಗೆ ಹರೇ ಕೃಷ್ಣ ಮಹಾಮಂತ್ರವನ್ನ ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾದ ಸಮಯ ಸಂದರ್ಭವನ್ನ ಕಲ್ಪಿಸಿಕೊಡ್ಬೇಕು. ಅದೇ ಗುರುಕುಲ. ಹರೇ ಕೃಷ್ಣ ಮಹಾಮಂತ್ರವನ್ನ ಏನು ಡಿಸ್ಟರ್ಬೆನ್ಸ್ ಇಲ್ಲದೆ ಮಾಡುವಂತ ಸಂದರ್ಭ ಅಂತ ಮಕ್ಕಳಿಗೆ ಕಲ್ಪಿಸಿಕೊಡಬೇಕು. ಶ್ಲೋಕ 12. ಹೇಗೆ ಗ್ರಂಥಿಯನ್ನ ಭೇದ ಮಾಡುವುದು ಅಷ್ಟಾಂಗ ಅಥವಾ ಷಟ್ಚಕ್ರ ಯೋಗದಿಂದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. 12ನೇ ಶ್ಲೋಕ. ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗಧಾರಣಂ. ಅನುವಾದ: ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ. ನಿರ್ಲಿಪ್ತನಾಗುವುದು ಅಂದ್ರೆ ಏನು? ಸರ್ವದ್ವಾರಾಣಿ ಸಂಯಮ್ಯ, ನಿಯಂತ್ರಿಸುವುದು, ಅಥವಾ ಅದಕ್ಕೆ ನಾಟ್ ಗೆಟ್ಟಿಂಗ್ ಡಿಸ್ಟರ್ಬ್ಡ್, ಅದರ ಬಗ್ಗೆ ಏನು ಡಿಸ್ಟರ್ಬ್ ಆಗುದಿಲ್ಲ. ಇಂಡಿಫರೆಂಟ್ ಅಂತ ಹೇಳ್ತಾರೆ ಅಲ್ವಾ? ಇಂಡಿಫರೆಂಟ್, ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಅದು ಯಾವ ಸ್ಥಿತಿ ಬರ್ತದೆ? ಇಂದ್ರಿಯ ಚಟುವಟಿಕೆಗಳ ಬಗ್ಗೆ ನಿರ್ಲಿಪ್ತ. ಅವನು ಅದರಲ್ಲಿ ಸನ್ಯಾಸ ಸ್ವೀಕರಿಸಿದ್ದಾನೆ, ಅದನ್ನ ತ್ಯಾಗ ಮಾಡಿದ್ದಾನೆ. ಅಟ್ಯಾಚ್ಮೆಂಟ್ ಇಲ್ಲ ಅದರ ಬಗ್ಗೆ, ನಿರ್ಲಿಪ್ತ, ಡಿಟ್ಯಾಚ್ಮೆಂಟ್. ಧನ್ಯವಾದ ಮಾತಾಜಿ. ಎಲ್ಲ ಇಂದ್ರಿಯಗಳ ಚಟುವಟಿಕೆಗಳ ವಿಷಯದಲ್ಲಿ ನಿರ್ಲಿಪ್ತನಾಗಿರುವುದೇ ಯೋಗ ಸ್ಥಿತಿ. ಆದ್ರೆ ಭಕ್ತಿ ಯೋಗದಲ್ಲಿ ಎಲ್ಲ ಇಂದ್ರಿಯ ಚಟುವಟಿಕೆಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸುವಂತದ್ದಕ್ಕೆ ನಿರ್ಲಿಪ್ತತೆ ಭಕ್ತಿ ಯೋಗದಲ್ಲಿ. ಇಲ್ಲಿ ಸ್ಟಾಪ್ ಮಾಡುದು, ಅಲ್ಲಿ ಡೈವರ್ಟ್ ಮಾಡುದು. ಭಕ್ತಿ ಯೋಗದಲ್ಲಿ ಎಷ್ಟು ಸುಲಭ ಈ ಇಂದ್ರಿಯ ಚಟುವಟಿಕೆಗಳನ್ನು ಭಗವಂತನ ಸೇವೆಯಲ್ಲಿ ಡೈವರ್ಟ್ ಮಾಡುದು. ಬೇರೆ ಯೋಗದಲ್ಲಿ ಅದನ್ನು ನಿಲ್ಲಿಸುವಂಥದ್ದು, ಡಿಟ್ಯಾಚ್ ಆಗಿರುವಂಥದ್ದು. ಅದಕ್ಕೆ ಮಾತಾಜಿ ಹೇಳಿದಾಗೆ ಎಲ್ಲ ಇಂದ್ರಿಯ ದ್ವಾರಗಳನ್ನು ಮುಚ್ಚಿ ಮನಸ್ಸನ್ನು ಹೃದಯದಲ್ಲಿ ನಿಲ್ಲಿಸಿ ಪ್ರಾಣವಾಯುವನ್ನು ಶಿರಸ್ಸಿನಲ್ಲಿ ನಿಲ್ಲಿಸಿ ಮನುಷ್ಯನು ಯೋಗ ಧಾರಣೆ ಮಾಡುತ್ತಾನೆ. ಅಸಾಧ್ಯವಾದಂತ ಮಾತು ನಮಗೆಲ್ಲ, ಸಾಮಾನ್ಯ ವ್ಯಕ್ತಿಗಳು ನಾವೆಲ್ಲ ಇಂದ್ರಿಯ ದ್ವಾರಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯವಾ? ಬಾಯನ್ನು, ಕಿವಿಯನ್ನು, ಕಣ್ಣನ್ನು ಅಷ್ಟು ಸುಲಭವ ಈ ಜನ್ಮದಲ್ಲಿ ಅಂತದ್ದು ಸಾಧ್ಯ ಇಲ್ಲ. ಆದ ಕಾರಣ ಇಂಥ ಯೋಗ ನಮಗೆ ಸಾಧ್ಯ ಇಲ್ಲ. ಭಾವಾರ್ಥ: ಇಲ್ಲಿ ಸೂಚಿಸುವಂತೆ ಯೋಗಾಭ್ಯಾಸವನ್ನು ಮಾಡಲು ಮೊದಲು ಎಲ್ಲ ಇಂದ್ರಿಯ ಭೋಗದ ಬಾಗಿಲುಗಳನ್ನು ಮುಚ್ಚಬೇಕು. ಇದಕ್ಕೆ ಪ್ರತ್ಯಾಹಾರ ಎಂದು ಹೆಸರು. ಪ್ರತ್ಯಾಹಾರ ಅಂದ್ರೆ ಏನು? ಪ್ರತ್ಯಾಹಾರ ಅಂತ ಹೇಳಿದ್ರೆ ಎಲ್ಲ ಇಂದ್ರಿಯ ಭಾಗಗಳನ್ನು ಮುಚ್ಚುದು. ಯಾವುದೆಲ್ಲ ಇಂದ್ರಿಯಗಳು? ಕಣ್ಣು, ಮೂಗು, ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಬಿಡದೇ ಇರುವುದು. ಬಾಗಿಲು ಮುಚ್ಚುದು ಅಂದ್ರೆ ಏನು? ಈಗ ನಾಯಿ ಗೂಡಿನ ಒಳಗೆ ಹಾಕಿ ಮುಚ್ಚಿದ್ದೇವೆ ಅಂದ್ರೆ ಏನು? ಅದು ಸ್ಥೂಲವಾಗಿ ಹೊರಗೆ ಸೂಕ್ಷ್ಮವಾಗಿ ಬರ್ತಾ ಉಂಟು, ಅವರ ಮನಸ್ಸು ಹೋಗ್ತದೆ, ಎಲ್ಲ ಹೋಗ್ತಾ ಉಂಟು. ಇದು ತುಂಬಾ ಇಂಪಾರ್ಟೆಂಟ್ ವಿಚಾರ. ಬಾಗಿಲು ಹಾಕುದು ಅಂತ ಹೇಳಿದ್ರೆ ಏನು?
ಫೋರ್ಸ್ಫುಲಿ ನಾಯಿಯ ಇದರಲ್ಲಿ ಅಥವಾ ಯಾವುದೋ ಒಂದು ಹಕ್ಕಿಯನ್ನು ಏನನ್ನೇ ಇರಲಿ ಒಂದು ಗೂಡಿನಲ್ಲಿ ಕ್ಲೋಸ್ ಮಾಡಿದ್ದೇವೆ ಅಂದ್ರೆ ಅದು ಬಾಹ್ಯ ರೂಪಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದರ ಶರೀರದ ಮುಖಾಂತರ. ಆದ್ರೆ ಮನಸ್ಸು ಹೋಗ್ಬಹುದು. ನಾಲಿಗೆಯ ರುಚಿಯ ಅಲ್ಲಿ ನಾಲಿಗೆ ದೂರ ಏನೋ ಇಟ್ಟಿದೆ ಅಂತ ಹೇಳಿ ನಾಲಿಗೆ ರುಚಿ ಸಿಗ್ತದೆ, ಅದಕ್ಕೆ ನಾಲಿಗೆಗೆ ಸಿಗ್ತಾ ಇಲ್ಲ, ಆ ರುಚಿಯನ್ನು ಇಮ್ಯಾಜಿನ್ ಮಾಡ್ತದೆ ಅದು ನಿನ್ನೆ ತಿಂದದ್ದನ್ನು ಯೋಚನೆ ಮಾಡಿ. ಆದ ಕಾರಣ ಈ ಯೋಗದಲ್ಲಿ ಈ ರಿಸ್ಕ್ ಇದೆ. ಯಾಕೆಂತ ಹೇಳಿದ್ರೆ ಅಲ್ಲೆಲ್ಲ ಮುಚ್ಚುವಂತಹ ಸಿಸ್ಟಮ್. ಆ ಮುಚ್ಚುವ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಇನ್ನೂ ಜಾಸ್ತಿ ಜಾಸ್ತಿ ಆಸೆ ಅಟ್ಯಾಚ್ಮೆಂಟ್ ಶುರುವಾಗುವಂತ ಸಂದರ್ಭ ಜಾಸ್ತಿ. ಯಾಕಂದ್ರೆ ಅದಕ್ಕೆ ಅನುಗುಣವಾದ ಪರಿಸ್ಥಿತಿ ಇಲ್ಲಲ್ಲ. ಎಲ್ಲಿ ಮಾಡುದು ನಾವು ಇದನ್ನ ಮುಚ್ಚುದು? ಸಿಟಿಯಲ್ಲಿ ಇದ್ದು ಮುಚ್ಚುದು. ಆದ್ರೆ ಎಲ್ಲಿ ಎಲ್ಲಿ ಹೋಗಿ ನೋಡಿದ್ದೇವೆ ನಾವು, ಅದೆಲ್ಲ ಬರ್ತದೆ ಮುಚ್ಚಿದ ಸಮಯದಲ್ಲೇ. ಅದ ಕಾರಣ ಈ ಮುಚ್ಚುವ ವಿಷಯ ನಮಗೆ ಸಾಧ್ಯ ಇಲ್ಲ, ಖಂಡಿತವಾಗಿ ಸಾಧ್ಯ ಇಲ್ಲ. ಯಾಕಂದ್ರೆ ಬೇಕಾದಷ್ಟು ಭೋಗ ಮಾಡಿದ್ದೇವೆ, ಜನ್ಮ ಜನ್ಮಾಂತರದಿಂದ ಭೋಗ ಮಾಡಿ ಈ ಜನ್ಮದಲ್ಲೂ ಸಾಕಷ್ಟು ಮಾಡಿದ್ದೇವೆ. ಆದ ಕಾರಣ ನಾವು ಮುಚ್ಚಿದ್ರೆ ಆ ಭೋಗ ಇನ್ನು ಜಾಸ್ತಿ ಬರುವುದನ್ನ ಕಮ್ಮಿ ಆಗುದಿಲ್ಲ. ಆದ ಕಾರಣ ಮುಚ್ಚುವ ವಿಚಾರಕ್ಕೆ ಪ್ರತ್ಯಾಹಾರ ಅಂತ ಹೇಳುವಂಥದ್ದು ಅದನ್ನ ನಾವು ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಏನ್ ಮಾಡ್ಬೇಕು, ಮುಚ್ಚದೆ ಅದನ್ನ ಆ ಸೇವೆಯನ್ನ ಭಗವಂತನ ಕಡೆಗೆ ಹೋಗ್ಬೇಕು. ಆಹಾರ ತಿನ್ನುವಾಗ ಭಗವಂತನಿಗೆ ಅರ್ಪಿಸಿದ್ದನ್ನ ಸ್ವೀಕಾರ ಮಾಡುವಂಥದ್ದು. ಹಾಗೇನಾಯ್ತು, ನಾವು ತಿನ್ನುವಂಥ ವಿಚಾರ ಭಕ್ತಿ ಆಯ್ತು. ನಮ್ಮ ದೇಹ ನಿರ್ವಹಣೆಗೆ, ಈ ದೇಹ ನಮ್ಮ ಅಂತ ಹೇಳುವಕ್ಕಿಂತ ನಮ್ಮ ದೇಹ ಅಂತ ಹೇಳುದು ತಪ್ಪು, ಈ ದೇಹದ ನಿರ್ವಹಣೆ. ಈ ದೇಹ ನಮಗೆ ಕೊಟ್ಟದ್ದು ಭಗವಂತ. ಇದು ಒಂದು ಸ್ವಲ್ಪ ದಿವಸ ನಮ್ಮದು, ಇನ್ನು ಯಾವಾಗ ಅದು ಬಿತ್ತು ಹೋಗ್ತದೆ ನಮ್ಮದಾಗುದಿಲ್ಲ. ನಾವು ಬಾಡಿಗೆ ಮನೆಯಲ್ಲಿ ಇರುವಾಗ ನಮ್ಮ ಮನೆ ಅಂತ ಹೇಳಿದ್ರು ನಮಗೆ ಗೊತ್ತು ಅದು ನಮ್ಮ ಮನೆ ಅಲ್ಲ ಅಂತ ಹೇಳಿ. ಅದೇ ರೀತಿಯಲ್ಲಿ ಈ ದೇಹ ಅಂತ ಹೇಳಿದ್ರು ನಮಗೆ ಬಾಡಿಗೆಗೆ ಸಿಕ್ಕಿರುವಂತ ವಿಷಯ. ಎಷ್ಟು ದಿವಸ ನಾವು ಇಲ್ಲಿರ್ತೇವೆ ಗೊತ್ತಿಲ್ಲ ಈ ದೇಹದಲ್ಲಿ. ಜಗತ್ತನ್ನು ಗ್ರಹಿಸಲು ಮುಂದೆ ಹೋಗ್ತಾ ಇದ್ದೇನೆ. ಜಗತ್ತನ್ನು ಗ್ರಹಿಸಲು ನೆರವಾಗುವ ಇಂದ್ರಿಯಗಳಾದ ಕಣ್ಣುಗಳು, ಕಿವಿಗಳು, ಮೂಗು, ನಾಲಿಗೆ ಮತ್ತು ಸ್ಪರ್ಶ ಇವನ್ನು ಸಂಪೂರ್ಣವಾಗಿ ನಿಯಂತ್ರಿಸಬೇಕು, ಕಂಟ್ರೋಲ್. ಅವು ತಮ್ಮ ತೃಪ್ತಿಯಲ್ಲಿ ತೊಡಗದಂತೆ ನೋಡಿಕೊಳ್ಳಬೇಕು. ಇದು ತುಂಬಾ ಕಷ್ಟ. ಅದೇ ಭಗವಂತನ ಕಡೆಗೆ ತಗೊಂಡು ಹೋದ್ರೆ ಎಷ್ಟು ಸುಲಭ ಆಗ್ತದೆ. ನಿಜವಾದ ವಿಚಾರ ಇದು, ಅದ್ಭುತವಾದ ವಿಚಾರ ಇದು. ಇದು ಶ್ರೀಲ ಪ್ರಭುಪಾದರಿಂದ ನಮಗೆಲ್ಲರಿಗೂ ಸಿಗ್ತಾ ಇದೆ. ಇಲ್ಲ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ತಿದ್ದೇವೋ ಏನ್ ಮಾಡ್ತಿದ್ದೇವೋ ಗೊತ್ತಿಲ್ಲ. ಖಂಡಿತವಾಗಿ ಹೇಳ್ತಾ ಇದ್ದೇನೆ, ಖಂಡಿತವಾಗಿ ಏನ್ ಮಾಡ್ತಿದ್ದೇವೆ ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಹೀನ ಸ್ಥಿತಿಗೆ ತಲುಪ್ತೇವೆ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇದೊಂದು ಮಹಾಭಾಗ್ಯ, ಮಹಾಕೃಪೆ. ಅಹೋಭಾಗ್ಯಂ ಅಂತ ಹೇಳ್ತಾರೆ. ಅಂತ ಅಹೋಭಾಗ್ಯಂ ನಮ್ಗೆ ಸಿಕ್ಕಿರುವಂಥದ್ದು. ಅದನ್ನು ಬಿಡಬಾರ್ದು. ಅಯ್ಯೋ ಅಹೋಭಾಗ್ಯ ಅಂತ ಹೇಳಿ ಬಿಡುವಂತ ವಿಚಾರ ಅಲ್ಲ ಇದು. ಹೀಗೆ ಮನಸ್ಸು ಹೃದಯದಲ್ಲಿರುವ ಪರಮಾತ್ಮನಲ್ಲಿ ಕೇಂದ್ರೀಕೃತವಾಗುತ್ತದೆ. ಅಷ್ಟಾಂಗ ಯೋಗದಲ್ಲಿ, ಷಟ್ಚಕ್ರ ಯೋಗದಲ್ಲಿ ಜೀವಶಕ್ತಿಯು ಶಿರಸ್ಸಿನ ತುದಿಗೆ ಏರುತ್ತದೆ. 6ನೇ ಅಧ್ಯಾಯದಲ್ಲಿ ಈ ಪ್ರಕ್ರಿಯೆಯನ್ನು ವಿವರವಾಗಿ ವರ್ಣಿಸಿದೆ. ಹಿಂದಿನ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ, 6ನೇ ಅಧ್ಯಾಯದಲ್ಲಿ. ಆದರೆ ಹಿಂದೆಯೇ ಹೇಳಿದಂತೆ ಈ ಅಭ್ಯಾಸವು ಈ ಯುಗದಲ್ಲಿ ಕಾರ್ಯಸಾಧ್ಯವಲ್ಲ. ಅತ್ಯುತ್ತಮ ರೀತಿ ಎಂದರೆ ಕೃಷ್ಣ ಪ್ರಜ್ಞೆ, ಬೆಸ್ಟ್. ಮನುಷ್ಯನು ತನ್ನ ಮನಸ್ಸನ್ನು ಭಕ್ತಿಪೂರ್ವಕ ಸೇವೆಯಲ್ಲಿ ಸದಾ ಕೃಷ್ಣನಲ್ಲಿ ನಿಲ್ಲಿಸಲು ಸಾಧ್ಯವಾದರೆ ಆತನಿಗೆ ಸಮಾಧಿ ಸ್ಥಿತಿಯಲ್ಲಿ ನಿಲ್ಲುವುದು ಬಹಳ ಸುಲಭವಾಗುತ್ತದೆ. ಸಮಾಧಿ ಅಂದ್ರೆ ಏನು? ಯಾವತ್ತು ಕೃಷ್ಣನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ತನ್ನ ಜೀವನವನ್ನು ನಡೆಸುವಂಥದ್ದು. ಸಂಪೂರ್ಣ ಕೃಷ್ಣ ಕಾನ್ಶಿಯಸ್ ಅಂತ ಅಂದ್ರೆ ಏನು, ಇದನ್ನು ಸ್ವಲ್ಪ ಚರ್ಚೆ ಮಾಡೋಣ, ತುಂಬಾ ಇಂಪಾರ್ಟೆಂಟ್ ಆದ ಕಾರಣ. ಕೃಷ್ಣ ಪ್ರಜ್ಞೆ ಅಂದ್ರೆ ಏನು? ಪ್ರಜ್ಞೆ ಅಂದ್ರೆ ಏನು? ಹಿಂದೆ ಚರ್ಚೆ ಮಾಡಿರ್ಬೋದು, ಆದ್ರೆ ಪುನಃ ಚರ್ಚೆ ಮಾಡೋಣ. ಪ್ರಜ್ಞೆ ಅಂದ್ರೆ ಏನು? ಯಾರಾದ್ರೂ ಹೇಳಿ. ಪ್ರಜ್ಞೆ. ಕೃಷ್ಣನ ನೆನಪು. ಕೃಷ್ಣನ ನೆನಪು. ಈ ಮನಸ್ಸು ಮತ್ತು ಬುದ್ಧಿ ಮತ್ತು ಅಹಂಕಾರ, ಮನಸ್ಸು ಬುದ್ಧಿ ಅಹಂಕಾರ, ಅದಕ್ಕೂ ಈ ಪ್ರಜ್ಞೆಗೂ ಏನು ಸಂಬಂಧ? ಮನಸ್ಸು ಬುದ್ಧಿ ಅಹಂಕಾರ ಅಂದ್ರೆ ಸೂಕ್ಷ್ಮ ದೇಹಕ್ಕೂ ಈ ಪ್ರಜ್ಞೆಗೂ ಏನು ಸಂಬಂಧ? ಸ್ಥೂಲ ಶರೀರ, ಸೂಕ್ಷ್ಮ ಶರೀರ. ಸ್ಥೂಲ ಶರೀರ ಇಲ್ಲ, ಮತ್ತೆ ನನ್ನ ಪ್ರಶ್ನೆ ಅರ್ಥ ಮಾಡ್ಕೊಳ್ಳಿ. ಈ ಪ್ರಜ್ಞೆಗೂ ಈ ಸೂಕ್ಷ್ಮ ಶರೀರಕ್ಕೂ ಇರುವ ಸಂಬಂಧ ಏನು ಅಂತ ಕೇಳ್ತಾ ಇರೋದು. ಆತ್ಮ ಅಲ್ವಾ ಪ್ರಭು? ಆತ್ಮ. ನಾನು ಈ ಯಾವ್ದು ದೇಹ ಆತ್ಮ? ಅಲ್ಲ ಆತ್ಮ ಅನ್ನೋ ಒಂದು, ನಾನು ಈ ದೇಹ ಅಲ್ಲ ಆತ್ಮ, ಆತ್ಮಕ್ಕೆ ಸೂಕ್ಷ್ಮ ಶರೀರ ಇರುತ್ತೆ ಅಂತನಾ ಪ್ರಭು? ಇಲ್ಲ. ಈ ಮನಸ್ಸು ಬುದ್ಧಿ ಅಹಂಕಾರ ಅಂತ ಹೇಳುದು
ಜಡ. ಯಾಕೆ ಜಡ? ಅದು ಅಧ್ಯಾತ್ಮ ಅಧ್ಯಾತ್ಮ ಬಂದ. ಇಲ್ಲ, ಒಂದ್ ನಿಮಿಷ ಹರೇ ಹೇಳ್ತೀನಿ ಕೃಷ್ಣ ಮಾತಾಜಿ. ಪ್ರಭು. ಹಾ, ಹೇಳಿ ಹೇಳಿ. ಕೃಷ್ಣ ಪ್ರಜ್ಞೆ ಅಂತ ಹೇಳ್ತೀವಲ್ಲ, ಪ್ರಜ್ಞೆ ಅಂದ್ರೆ ಕೃಷ್ಣನ್ ಬಗ್ಗೆ ಯೋಚನೆ ಮಾಡೋದಲ್ವೇ? ಅದರ ಬಗ್ಗೆ ಚರ್ಚೆ ನಡೀತಾ ಇದೆ. ಯೋಚನೆ ಮಾಡೋದು ಅದು ಹೇಗೆ ಅಂತ ಹೇಳುವ ಒಂದು ಸೈನ್ಸ್ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂತದ್ದು ನಾವು. ಸರಿ, ನಾನು ಹೇಳ್ತೀನಿ. ಮನಃ, ಬುದ್ಧಿ, ಅಹಂಕಾರ ಇದು ಜಡ. ಜಡ ಅಂತ ಹೇಳಿದ್ರೆ ಅರ್ಥ ಆಯ್ತಾ? ಅರ್ಥ ಆಯ್ತಾ ಇಲ್ವಾ? ಜಡ ಅಂದ್ರೆ ಏನು? ಹೇಗೆ ನಮ್ಮ ಇಂದ್ರಿಯಗಳು ಜಡ, ಅದೇ ರೀತಿ ಇದು ಕೂಡ ಜಡ. ಜಡ ಅಂದ್ರೆ ಏನು? ಜಡ ಅಂತ ಹೇಳಿದ್ರೆ ಪ್ರಕೃತಿ. ಅದು ಪ್ರಕೃತಿ ಹೌದಾ ಅಲ್ವಾ? ಈಗ ಸೂಕ್ಷ್ಮ ಇಂದ್ರಿಯಗಳು ಪ್ರಕೃತಿ ಹೌದಾ ಅಲ್ವಾ? ಯಾರಾದ್ರೂ ಹೇಳಿ, ಹೌದು ಅಥವಾ ಅಲ್ಲ? ಹೌದು ಸರ್. ಹೌದು. ರೆಫರೆನ್ಸ್ ಎಲ್ಲಿದೆ? ಯಾರಿಗಾದ್ರೂ ನೆನಪಿದ್ಯಾ? 7ನೇ ಅಧ್ಯಾಯದಲ್ಲಿ ನಾವು ಓದಿದ್ದೇವೆ ಈಗಾಗಲೇ. 8 ಐಟಮ್ ಅಥವಾ 7 ಐಟಮ್ ಅದು ನನ್ನಿಂದ ಬಂದದ್ದು. ಅದು ಪರ ಅಲ್ಲ, ಅಪರ ಪ್ರಕೃತಿ ಅಂತ ಹೇಳಿರುವಂಥದ್ದು. ಭೂಮಿರ್, ಯಾರಿಗಾದ್ರು ನೆನಪು ಬಂತ? ನೆಲ, ಭೂಮಿರ್, ಆಪೋ, ನಲೋ, ವಾಯು, ಖಮ್ಮು ತನಕ ಏನಾಯ್ತು? ಪಂಚ ಮಹಾಭೂತಗಳು. ಮತ್ತೆ ಬರುವಂತದ್ದು 3 ಮನೋ, ಬುದ್ಧಿ, ರೇವಚ. ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿ. ಭಿನ್ನ ಅಂದ್ರೆ ಏನು? ಪ್ರಕೃತಿಯೇ. ಪ್ರಕೃತಿ ಯಾವುದು? ನಮ್ಮ ಅಹಂಕಾರ. ಮಟೀರಿಯಲ್ ಪ್ರಕೃತಿ ಅದು. ಆದ ಕಾರಣ ಅದು ಜಡ. ಅರ್ಥ ಆಯ್ತಲ್ಲ? ಆದ ಕಾರಣ ಅಲ್ಲಿ ಪ್ರಜ್ಞೆಗೆ ಸಂಬಂಧ ಇಲ್ಲ. ಆದ್ರೆ ಆ ಜಡದಲ್ಲಿ ಆತ್ಮಕ್ಕೆ ಭಿನ್ನವಾದ ಪ್ರಜ್ಞೆ ತುಂಬಿ ಹೋಗಿದೆ. ಅದು ಯಾವುದು? ಪ್ರಕೃತಿಯ ಸಂಬಂಧ ಇರುವಂತಹ ಪ್ರಜ್ಞೆ. ಆ 3 ಮನ, ಬುದ್ಧಿ, ಅಹಂಕಾರದಲ್ಲಿ ಏನು ತುಂಬಿ ಹೋಗಿದೆ? ಪ್ರಕೃತಿಗೆ ಸಂಬಂಧಪಟ್ಟಂತಹ ಪ್ರಜ್ಞೆ ತುಂಬಿ ಹೋಗಿದೆ. ಆದ ಕಾರಣ ಅದು ಇನ್ಫೀರಿಯರ್ ಪ್ರಜ್ಞೆ. ಆದರೆ ಆತ್ಮದ ಪ್ರಜ್ಞೆ, ಆತ್ಮದಲ್ಲಿ ಯಾವತ್ತು ಪ್ರಜ್ಞೆ ಇದೆ, ಆ ಪ್ರಜ್ಞೆ ಕೃಷ್ಣ ಕಾನ್ಶಿಯಸ್ನೆಸ್. ಆದ ಕಾರಣ ಅದು ಯಾವತ್ತೂ ಇದೆ. ಆದ ಕಾರಣ ಆ ಪ್ರಜ್ಞೆ ಮನಸ್ಸು, ಬುದ್ಧಿ, ಅಹಂಕಾರದಲ್ಲಿ ತುಂಬುವುದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳುವಂಥದ್ದು. ಈಗ ನಾವು ಇಲ್ಲಿರುವಾಗ ಮನ, ಬುದ್ಧಿ, ಅಹಂಕಾರದಲ್ಲಿ ಕೃಷ್ಣನನ್ನೇ ತುಂಬಿಸಿಕೊಳ್ಳುವುದಕ್ಕೆ ಕೃಷ್ಣ ಪ್ರಜ್ಞೆ ಅಂತ ಹೇಳುವಂಥದ್ದು. ಅದಕ್ಕೆ ಬೇಕಾದ ಚಟುವಟಿಕೆಗೆಲ್ಲ ಕೃಷ್ಣ ಪ್ರಜ್ಞೆಯ ಚಟುವಟಿಕೆಗಳು. ಹಾಗೆ ನಾವು ಎಲ್ಲ ಮಾಡಿದ್ರೆ, ಇಡೀ ಜೀವನ ಮಾಡಿದ್ರೆ, ಅದರ ಅರ್ಥ ಸಮಾಧಿಯಲ್ಲಿ ಇದ್ದೇವೆ. ನಾವು ಇಲ್ಲಿ ಇರುವಾಗಲೇ ಕೃಷ್ಣ ಲೋಕದಲ್ಲಿ ಇದ್ದೇವೆ ಅಂತ. ಅದಕ್ಕೋಸ್ಕರ ನನ್ನ ಗುರುಗಳು ಹೇಳ್ತಾರೆ, ನಾವು ಇಲ್ಲಿಯೇ ವೃಂದಾವನವನ್ನ ಸೃಷ್ಟಿ ಮಾಡಬೇಕು. ವೃಂದಾವನ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಯೋಚನೆ ಅಲ್ಲ, ಸತ್ಯವಾಗಿ ನಿಜವಾಗಿ ಹಸುವಿನ ಜೊತೆ ಇರುವಂಥದ್ದು, ನಿಜವಾಗಿ ಪ್ರಕೃತಿ ಜೊತೆ ಇರಬಹುದು, ನಿಜವಾಗಿ ರಾಧಾಕುಂಡವನ್ನ ಸೃಷ್ಟಿ ಮಾಡುವಂಥದ್ದು, ನಮ್ಮ ಮನೆ ಹತ್ತಿರ ಇರುವಂತಹ ಬಾವಿಗೆ ರಾಧಾಕುಂಡ ಅಂತ ಹೆಸರಿಡುವಂಥದ್ದು ಉದಾಹರಣೆ ಕೊಡ್ತಾ ಇದ್ದಾರೆ. ಹಾಗೇನಾಗ್ತದೆ? ನಾವು ಕೃಷ್ಣ ಪ್ರಜ್ಞೆಯನ್ನ ಈ 3 ಮನ, ಬುದ್ಧಿ, ಅಹಂಕಾರದಲ್ಲಿ ಕೃಷ್ಣನನ್ನೇ ಇಟ್ಟುಕೊಳ್ತೇವೆ. ನಾವಿಲ್ಲಿ ಪಾರ್ಕಿಗೆ ಹೋಗುವ ಅದು ಮಹಾವನ ಅಂತ ಹೇಳಲಿಕ್ಕೆ ಆಗ್ತದ? ಮಹಾವನದಲ್ಲಿ ಇದು ಹುಡುಗಿಯರೆಲ್ಲ ಹೀಗೆಲ್ಲ ಮಾಡ್ತಿರ್ತಾರ. ಉದಾಹರಣೆ ಕರೆಕ್ಟ್ ಹೌದಾ ಅಲ್ವಾ? ನಾವೀಗ ಸಿಟಿಯಲ್ಲಿ ನಡೀತಾ ಇದ್ದೇನೆ, HSR ಲೇಔಟ್ ಅಲ್ಲಿ ಇದ್ದೇನೆ ನಾನು. HSR ಲೇಔಟ್ ಅಲ್ಲಿ ನಾನು ಹೋಗ್ತಾ ಇದ್ದೇನೆ, ಅಲ್ಲಿ ಒಂದು ಪಾರ್ಕ್ ಇದೆ, ಅದಕ್ಕೆ ನಾವು ಕಾಮ್ಯವನ ಅಂತ ಹೆಸರು ಇಡ್ಲಿಕ್ಕೆ ಆಗ್ತದ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಹಾಗೆ ಮಾಡಿದ್ರೆ ಅದು ದೊಡ್ಡ ಅಪರಾಧ ಆಗ್ಬಿಡ್ತದೆ. ಯಾಕಂದ್ರೆ ಅಲ್ಲಿ ನಡೆಯುವಂಥದ್ದು ವೃಂದಾವನದ ಚಟುವಟಿಕೆ ಅಲ್ಲ. ನಮ್ಮ ಮನೆಯಲ್ಲಿ ಟಿವಿ ಆನ್ ಆಗ್ತಾ ಉಂಟು, ಆ ಟಿವಿ ಆನ್ ಆದಂತ ಜಾಗವನ್ನ ಗೋವರ್ಧನ ಜಾಗ ಅಂತ ಹೆಸರಿಡ್ಲಿಕ್ಕೆ ಆಗ್ತದ? ಸ್ವಲ್ಪ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಬೇಕು. ನಾವು ಹರೇ ಕೃಷ್ಣ ಪ್ರಭು, ನಮ್ಮ ಮನೆಯನ್ನೇ ವೃಂದಾವನ ಅಂತ ಇಡ್ಬೋದು. ಮನೆಯನ್ನು ವೃಂದಾವನ ಇದ್ರೆ ಅಲ್ಲಿ ವೃಂದಾವನದಲ್ಲಿ ಮಾಡುವಂತ ಚಟುವಟಿಕೆ ಆಗ್ಬೇಕಲ್ಲ ಮಾತಾಜಿ, ಇಲ್ಲಾಂದ್ರೆ ಅದು ಪ್ರಾಕ್ಟಿಕಲ್ ಅಲ್ಲ. ಜಪ ಮಾಡುದು, ದೇವರಿಗೆ ಆಫರ್ ಮಾಡುದು. ಕರೆಕ್ಟ್. ಅಲ್ಲಿ ನೀವು ಮೊಬೈಲ್ ಫೋನ್ ಅಲ್ಲಿ ಏನೋ ಮೂವಿ ನೋಡ್ತಿದ್ದೀರಿ ಅಂತ ಹೇಳಿದ್ರೆ ಅದು ವೃಂದಾವನ ಆಯ್ತಾ? ಮೂವಿ ಎಲ್ಲ ಬಿಟ್ಟಿದೆ ಕೃಷ್ಣ. ನಿಮಗೆ ಹೇಳಿಲ್ಲ ಮಾತಾಜಿ. ನಾನು ಭಕ್ತರು ಪರಿಪೂರ್ಣವಾಗಿ ಸಾಧನೆ ಮಾಡುವವರಿಗೆ ಹೇಳ್ತಾ ಇಲ್ಲ, ಎಸ್ಕೇಪ್ ಫಿಲಾಸಫಿ ಹೇಳ್ತಾ ಇದ್ದಾರೆ. ಎಸ್ ಮಾತಾಜಿ. ಆದ ಕಾರಣ 24 ಗಂಟೆಯು ಸಿಟಿಯಲ್ಲಿ ಇದ್ದುಕೊಂಡು ಮಾಡುವವರು ಭಾರಿ ಅಪರೂಪ. ಯಾಕೆಂತಂದ್ರೆ ಕೆಲಸಕ್ಕೂ ಹೋಗ್ಬೇಕು, ಕೆಲಸಕ್ಕೆ ಹೋಗುವ ಅಲ್ಲಿ ಯಾರೊಟ್ಟಿಗೂ ಸಂಬಂಧ ಇರ್ತದೆ. ಆಮೇಲೆ ಮನೆ ಒಳಗೆ ಯಾರ್ಯಾರೋ ಬರ್ತಾರೆ, ಕಾಲಿಂಗ್ ಬೆಲ್ ಒತ್ತಿ ಯಾರೋ ಬರ್ತಾನೆ, ಅವನಿಗೂ ಭಕ್ತಿಗೂ ಏನು ಸಂಬಂಧ ಇರ್ತದೆ ಗೊತ್ತಿಲ್ಲ. ಆದರೆ ನಾವು ಒಂದು ವರ್ಣಾಶ್ರಮ ಕಮ್ಯುನಿಟಿಯನ್ನ ಮಾಡಿದ್ರೆ ಶ್ರೀಲ ಪ್ರಭು, ಇದು ಯಾವಾಗ ಇವತ್ತು ನಾಳೆ ಆಗೋ ವಿಚಾರ ಅಲ್ಲ, ಇದರ ಬಗ್ಗೆ ಚಿಂತನೆ ಇವತ್ತು ಮಾಡಬೇಕು. ಈಗ ಶ್ರೀಲ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿ ಪ್ರೀಚ್ ಮಾಡ್ಲಿಕ್ಕೆ ಒಂದೇ ದಿವಸ ಡಿಸೈಡ್ ಮಾಡಿ ಹೋದ್ರ? ಎಷ್ಟು
ಎಷ್ಟು ವರ್ಷಗಳ ಪ್ರಿಪರೇಷನ್ ಅವರದು, ಪುಸ್ತಕ ಬರೆಯುವುದು ಎಲ್ಲ ಮಾಡಿ ಎಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಆಮೇಲೆ ಹೋದ್ರು. ಅದೇ ರೀತಿಯಲ್ಲಿ ಅವರು ಇದನ್ನು ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಅದರ ಬಗ್ಗೆ ಚಿಂತನೆ ಮಾಡಿ ಅದು ಕೈಗೂಡುತ್ತದೆ 100%, ಅದರಲ್ಲಿ ಏನು ಸಂಶಯ ಇಲ್ಲ. ಹಾಗೆ ಮಾಡಿದರೆ ನಾವು ಅದರಲ್ಲಿ ಚೈತನ್ಯ ಲೀಲೆಯಲ್ಲಿ ನಾವು ಭಾಗಿಯಾದ ಹಾಗೆ. ಬರೀ ಹರೇ ಕೃಷ್ಣ ಮಹಾಮಂತ್ರ ಮಾತ್ರ ಅಲ್ಲ, ಶ್ರೀಲ ಪ್ರಭುಪಾದರು ಹೇಳಿದ್ದನ್ನೆಲ್ಲ ಮಾಡಬೇಕು. ಅದಕ್ಕೋಸ್ಕರ ನಾವೆಲ್ಲರೂ ಈ ಗುರುಕುಲ ಮಾಡ್ಲಿಕ್ಕಾಗ್ಲಿ, ವರ್ಣಾಶ್ರಮ ಆಗ್ಲಿ, ಫಾರ್ಮ ಕಮ್ಯುನಿಟಿ ಆಗ್ಲಿ, ಹಸುಗಳನ್ನು ಸಂರಕ್ಷಣೆ ಆಗ್ಲಿ, ಇದಕ್ಕೆಲ್ಲದಕ್ಕೂ ಸಹಯೋಗ ಕಾಯ ವಾಚ ಮನಸ ಕೊಟ್ರೆ ನಾವು ಚೈತನ್ಯ ಲೀಲೆಯಲ್ಲಿ ಭಾಗಿಯಾಗ್ತೇವೆ, ಕೃಷ್ಣ ಲೀಲೆಯಲ್ಲಿ ಭಾಗಿಯಾಗ್ತೇವೆ. ಸಿಂಪಲ್ ಇದು. ಯಾಕೆಂತಂದ್ರೆ ನಮ್ಮ ಪ್ರಜ್ಞೆ ಬದಲಾವಣೆ ಆಯ್ತು ಅಲ್ಲಿ. ಇಲ್ಲ ನಾನು ಇಲ್ಲೇ ಇದ್ದುಕೊಂಡು ಹರೇ ಕೃಷ್ಣ ಮಹಾಮಂತ್ರ ನಾನು ಒಬ್ಬನೇ ಹೋಗ್ತೇನೆ ಅಂತ ಹೇಳಿದ್ರೆ ಅರ್ಥ ಇಲ್ಲ ಅದಕ್ಕೆ. ಅದು ಶ್ರೀಲ ಪ್ರಭುಪಾದರ ಅನುಯಾಯಿಗಳು ಹೇಳುವಂತ ಚಿಂತನೆ ಅಲ್ಲ. ಓಂ, ಲಾಸ್ಟ್ ಶ್ಲೋಕ ಇವತ್ತು. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ಮಾ ಮನುಸ್ಮರನ್ ಅನುಸ್ಮರನ್ ಯಪ್ರಯಾತಿ ತ್ಯಜನ್ ದೇಹಂ ಸ ಯಾತಿ ಪರಮಾಂ ಗತಿಂ. ಅನುವಾದ: ಈ ಯೋಗ ಧಾರಣೆಯ ಸ್ಥಿತಿಯನ್ನು ಸಾಧಿಸಿ ವರ್ಣಗಳ ಪರಮ ಸಂಯೋಜನೆಯಾದ ಓಂ ಎಂಬ ಅಕ್ಷರವನ್ನು ಉಚ್ಚರಿಸುತ್ತಾ ದೇವೋತ್ತಮ ಪರಮ ಪುರುಷನನ್ನು ಕುರಿತು ಧ್ಯಾನಿಸುತ್ತಾ ದೇಹವನ್ನು ಬಿಟ್ಟವನು ನಿಶ್ಚಯವಾಗಿಯೂ ಆಧ್ಯಾತ್ಮಿಕ ಲೋಕಗಳನ್ನು ಹೊಂದುವನು. ಗೋಲೋಕವನ್ನು ಹೊಂದುವನು ಅಂತ ಬರಲಿಲ್ಲ. ಯಾರು ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾರೆ ಅವರು ಗೋಲೋಕಕ್ಕೆ ಹೋಗ್ತಾರೆ. ಯಾಕೆಂದ್ರೆ ಗೋಲೋಕೆಯರ ಪ್ರೇಮಧನ, ಅದು ಬೇರೆ ಎಲ್ಲಿಯ ಪ್ರೇಮಧನ ಅಲ್ಲ, ಗೋಲೋಕದ್ದು. ಭಾವಾರ್ಥ: ಓಂ ಬ್ರಹ್ಮನ್ ಮತ್ತು ಶ್ರೀಕೃಷ್ಣ ಬೇರೆ ಬೇರೆ ಅಲ್ಲ. ಯಾಕೆ ಬೇರೆ ಬೇರೆ ಅಲ್ಲ ಅಂತ ಹೇಳಿದ್ರೆ ಕೃಷ್ಣನ ನಿರಾಕಾರ ಅಭಿವ್ಯಕ್ತಿಯೇ ಬ್ರಹ್ಮ, ಆದ ಕಾರಣ ಬೇರೆ ಅಲ್ಲ, ಕೃಷ್ಣನೇ ಅದು. ಆದ್ರೆ ಸಂಪೂರ್ಣ ಭಾವ ಇರುವಂತಹ ಅಥವಾ ಭಾವ ಸಂಬಂಧ ಇರುವಂತಹ ಒಂದು ವಿಚಾರ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ, ಆದ ಕಾರಣ ಅದು ಇನ್ಫೀರಿಯರ್ ಅಲ್ಲಿ ಅಷ್ಟೇ. ಓಂ ಬ್ರಹ್ಮನ್ ಮತ್ತು ಶ್ರೀಕೃಷ್ಣ ಬೇರೆ ಬೇರೆಯಲ್ಲ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಕೃಷ್ಣನ ನಿರಾಕಾರ ಶಬ್ದವೇ ಓಂ. ಇನ್ನೊಂದ್ಸಲ ಹೇಳ್ತೀನಿ, ಕೃಷ್ಣನ ನಿರಾಕಾರ ಶಬ್ದವೇ ಓಂ. ಆದ ಕಾರಣ ಇದನ್ನು ಕ್ಲಿಯರ್ ಮನಸ್ಸಲ್ಲಿ ಇಟ್ಕೋಬೇಕು. ಅದು ಇನ್ಫೀರಿಯರ್ ಅಲ್ಲ, ಆದ್ರೆ ನಿರಾಕಾರ ಶಬ್ದ. ಹರೇ ಕೃಷ್ಣ ಶಬ್ದದಲ್ಲಿ ಓಂ ಸೇರಿದೆ, ಆದ ಕಾರಣ ಸಪರೇಟ್ ಆಗಿ ಓಂ ಅನ್ನ ಸಾಧನೆ ಮಾಡುವ ಅಗತ್ಯ ಇಲ್ಲ. ಹರೇ ಕೃಷ್ಣ ಶಬ್ದದಲ್ಲಿ ಓಂ ಹೇಳಿದೆ. ನಾವು ಅಲ್ಲಲ್ಲಿ ವೇದ ಹೇಳುವಾಗ, ಶಬ್ದ ಹೇಳುವಾಗ ಓಂ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಹರೇ ಕೃಷ್ಣ ಮಹಾಮಂತ್ರ ಈಗಾಗಲೇ ಅಡಗಿದ ಕಾರಣ ಓಂ ಅನ್ನ ಸಪರೇಟ್ ಆಗಿ ಕೂತು ಅಭ್ಯಾಸ ಮಾಡೋ ಅಗತ್ಯ ಇಲ್ಲ. ಈ ಯುಗದಲ್ಲಿ ಹರೇ ಕೃಷ್ಣ ಮಂತ್ರದ ಜಪವನ್ನು ಮಾಡಬೇಕೆಂದು ಸ್ಪಷ್ಟವಾಗಿ ಸೂಚನೆ ಮಾಡಿದೆ, ನಮಗೆಲ್ಲರಿಗೂ ಗೊತ್ತುಂಟದು. ಆದುದರಿಂದ ಯಾಕೆಂತಂದ್ರೆ ಕೃಷ್ಣ ನಾಮರೂಪದಲ್ಲಿ ಬಂದಿದ್ದಾನೆ, ಆದ ಕಾರಣ ಆ ನಾಮವನ್ನ ನಾವು ಅಭ್ಯಾಸ ಮಾಡಬೇಕು. ನಾಮ ಯಾವುದು ಅಂತ ಹೇಳಿದ್ರೆ ಅವನ ರೂಪವನ್ನ ಜ್ಞಾಪನ ಮಾಡುವಂತಹ, ರೂಪವನ್ನೇ ಕೊಡುವಂತಹ ನಾಮ ಆಗಿರ್ಬೇಕು, ನಿರಾಕಾರವನ್ನ ಕೊಡುವಂತಹ ನಾಮ ಆಗಿರಬಾರ್ದು. ಆದ ಕಾರಣ ನಾಮವೇ ಹರೇ ಕೃಷ್ಣ ಮಹಾಮಂತ್ರ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಮಂತ್ರವನ್ನು ಉಚ್ಚರಿಸುತ್ತಾ ಮನುಷ್ಯನು ದೇಹವನ್ನು ಬಿಟ್ಟರೆ ಅವನ ಅಭ್ಯಾಸ ರೀತಿಗೆ ಅನುಗುಣವಾಗಿ ಅವನು ಖಂಡಿತವಾಗಿಯೂ ದಿವ್ಯ ಲೋಕಗಳಲ್ಲಿ ಒಂದನ್ನು ಸೇರುವವನು. ಕೃಷ್ಣನ ಭಕ್ತರು ಕೃಷ್ಣ ಲೋಕವಾದ ಗೋಲೋಕ ವೃಂದಾವನವನ್ನು ಸೇರುವವರು. ಅದು ತುಂಬಾ ಇಂಪಾರ್ಟೆಂಟ್. ಇದು ಸಾಕಾರವಾದಿಗಳಿಗೆ ಆಧ್ಯಾತ್ಮಿಕ ಗಗನದಲ್ಲಿ ವೈಕುಂಠ ಲೋಕಗಳೆಂಬ ಹೆಸರಿನ ಇತರ ಅಸಂಖ್ಯಾತ ಲೋಕಗಳಿವೆ. ನಿರಾಕಾರವಾದಿಗಳು ಬ್ರಹ್ಮಜ್ಯೋತಿಯಲ್ಲಿಯೇ ಉಳಿಯುವರು. ಇಷ್ಟು ತುಂಬಾ ಅರ್ಥ ಉಂಟು, ತುಂಬಾ ಇಂಪಾರ್ಟೆಂಟ್. ಸಾಕಾರವಾದಿಗಳು ಅಂತ ಹೇಳಿದ್ರೆ ಭಗವಂತನ ಬೇರೆ ಬೇರೆ ರೂಪವನ್ನ ಧ್ಯಾನ ಮಾಡುವವರು, ಅದರ ಬಗ್ಗೆ ಜಪ ಮಾಡ್ಬೋದು. ರಾಮ ಆಗಿರ್ಲಿ, ನಾರಾಯಣ ಇರ್ಲಿ, ಅದಕ್ಕೆ ಅನುಗುಣವಾದಂತಹ ಲೋಕ, ಸಾಕೇತ ಲೋಕ ರಾಮನದ್ದು, ಆಮೇಲೆ ನಾರಾಯಣ ಲೋಕ ನಾರಾಯಣನದ್ದು, ಈ ರೀತಿಯ ಬೇರೆ ಬೇರೆ ಲೋಕಕ್ಕೆ ತಲುಪ್ತಾರೆ. ಆದ್ರೆ ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾರೆ ಅದು ನೇರವಾಗಿ ಗೋಲೋಕಕ್ಕೆ ಕರ್ಕೊಂಡು ಹೋಗುವಂತಹ ಮಂತ್ರ. ನಿರಾಕಾರವಾದಿಗಳು ಯಾವ ಮಂತ್ರ ಮಾಡ್ತಿದ್ದಾರೆ? ಓಂ ಮಾಡ್ತಿದ್ದಾರೆ. ಎಲ್ಲಿಗೆ ತಲುಪ್ತಾರೆ? ಬ್ರಹ್ಮಜ್ಯೋತಿಗೆ ತಲುಪ್ತಾರೆ. ಹರೇ ಕೃಷ್ಣ. ವಾಂಚಾಕಲ್ಪತರುಭ್ಯಶ್ಚ ಕೃಪಾ ಸಿದ್ಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ಶ್ರೀಲ ಪ್ರಭುಪಾದಕ್ಕೆ ಜೈ. ಧನ್ಯವಾದಗಳು. ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಧನ್ಯವಾದಗಳು.